ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಗೈಸ್, ಇವತ್ತು ನಾವು ಕಂಪ್ಯೂಟರ್ ನಾಲೆಡ್ಜ್ ಮೇಲೆ ಒಂದು 100 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ಸೊಲ್ಯೂಷನ್ಸ್ನ ನಾವು ಡಿಸ್ಕಸ್ ಮಾಡೋ ಸ್ನೇಹಿತರೆ. ಸೊ ಇದೊಂದು ಮ್ಯಾರಥಾನ್ ಥರ ಇರುತ್ತೆ, ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ನಾವು ಫಂಡಮೆಂಟಲ್ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ಸೊ ಮೊದಲಿಗೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನೋನ್ ಆ್ಯಸ್ ಬ್ರೈನ್ ಆಫ್ ಕಂಪ್ಯೂಟರ್? ಓಕೆ, ಯಾವುದು ಬ್ರೈನ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: ರ್ಯಾಮ್, ಸಿ ಪಿ ಯು, ಹಾರ್ಡ್ ಡಿಸ್ಕ್, ಮದರ್ ಬೋರ್ಡ್. ಸೊ ಇಷ್ಟರಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಯಾವುದು? ಸಿ ಪಿ ಯು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅದೇನು ಮಾಡುತ್ತೆ? ಸೂಚನೆಗಳನ್ನು ಕಾರ್ಯಗತಗೊಳಿಸುತ್ತದೆ, ಲೆಕ್ಕಾಚಾರವನ್ನು ಮಾಡುತ್ತದೆ ಮತ್ತು ಡೇಟಾ ಹರಿವನ್ನು ನಿರ್ವಹಿಸುತ್ತದೆ. ಆದ್ದರಿಂದ ಇದನ್ನು ಕಂಪ್ಯೂಟರ್ನ ಮೆದುಳು ಎಂದು ಕರೆಯಲಾಗುತ್ತದೆ. ಓಕೆ, ಸೊ ಗೈಸ್, ನಿಮಗೆ ಈಸಿ ಆಗಲಿ ಅಂತ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ಈ ಒಂದು ಕ್ವಶನ್ಸ್ ಮತ್ತು ಸೊಲ್ಯೂಷನ್ಸ್ನ ನಾವು ರೆಡಿ ಮಾಡಿದ್ದೀವಿ ಸ್ನೇಹಿತರೆ. ಓಕೆ, ಸೊ ನಿಮಗೆ ಯಾವುದರಲ್ಲಿ ಈಸಿ ಆಗುತ್ತೋ ಅದರಲ್ಲಿ ನೀವು ಓದ್ಕೋಬೋದು, ಓಕೆನಾ? ಸೊ ಮುಂದಿನ ಪ್ರಶ್ನೆ: Which type of memory is volatile and loses its data when power is turned off? ಓಕೆ, ವಿದ್ಯುತ್ ಸರಬರಾಜು ನಿಂತಾಗ ತನ್ನಲ್ಲಿರುವ ಡೇಟಾವನ್ನು ಕಳೆದುಕೊಳ್ಳುವ ತಾತ್ಕಾಲಿಕ ಮೆಮೊರಿ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: ರಾಮ್, ಹಾರ್ಡ್ ಡಿಸ್ಕ್, ರ್ಯಾಮ್, ಫ್ಲ್ಯಾಶ್ ಡ್ರೈವ್. ಸೊ ಯಾವುದು ಅಂತಂದರೆ ರ್ಯಾಮ್, ಆಪ್ಷನ್ ಸಿ. So random access memory is volatile, meaning all stored data is cleared as soon as power supply is cut off. ರ್ಯಾಮಲ್ಲಿ ಇರ್ತಕ್ಕಂಥದ್ದು, ಸೊ ಪವರ್ ಕಟ್ ಆದ ತಕ್ಷಣ ಅದರ ಎಲ್ಲ ಒಂದು ಡೇಟಾ ಕೂಡ ಅಳಿಸೋಗುತ್ತೆ ಸ್ನೇಹಿತರೆ, ಓಕೆನಾ? ಸೊ ಆನ್ಸರ್ ರ್ಯಾಮ್. ಸೊ ಮುಂದಿನ ಪ್ರಶ್ನೆ: ವಾಟ್ ಡಸ್ HTML ಸ್ಟ್ಯಾಂಡ್ ಫಾರ್ ಇನ್ ವೆಬ್ ಡೆವಲಪ್ಮೆಂಟ್? HTMLನ ವಿಸ್ತೃತ ರೂಪವೇನು? ಸೊ ಆಪ್ಷನ್ಸ್: ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಹೈ ಟೆಕ್ನಿಕಲ್ ಮಾಡರ್ನ್ ಲ್ಯಾಂಗ್ವೇಜ್, ಹೈಪರ್ ಟ್ರಾನ್ಸ್ಫರ್ ಮಷಿನ್ ಲ್ಯಾಂಗ್ವೇಜ್, ಹೋಮ್ ಟೂಲ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ಸೊ ಸರಿಯಾದ ಉತ್ತರ ಬಂದು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ಆಪ್ಷನ್ ಎ. ವೆಬ್ ಬ್ರೌಸರ್ಗಳಲ್ಲಿ ಪುಟಗಳನ್ನು ವಿನ್ಯಾಸಗೊಳಿಸಲು ಮತ್ತು ರಚಿಸಲು ಬಳಸಲಾಗುವ ಪ್ರಮಾಣಿತ ಭಾಷೆ HTML ಆಗಿದೆ, ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 1 GB ಅಂದರೆ 1 GB ಈಸ್ ಈಕ್ವಲೆಂಟ್ ಟು ಹೌ ಮೆನಿ ಮೆಗಾಬೈಟ್ಸ್? ಸೊ 1 GB ಎಷ್ಟು ಮೆಗಾಬೈಟ್ಗಳಿಗೆ ಸಮನಾಗಿರುತ್ತದೆ ಅಂತ ಕ್ವಶನ್ನು. ಸೊ ಆಪ್ಷನ್ಸ್ ನೋಡೋಣ: 1000 MB, 1024 MB, 512 MB, 2048 MB. ಸೊ 1 GB ಅಂದರೆ ಎಷ್ಟು ಮೆಗಾಬೈಟ್ಸ್ ಇರುತ್ತೆ, ಎಷ್ಟು MB ಇರುತ್ತೆ? 1024. ಓಕೆ, ಸೊ ಆಪ್ಷನ್ ಬಿ, ಓಕೆನಾ? ಸೊ ಮುಂದಿನ ಪ್ರಶ್ನೆ 5. ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು ಕಾಪಿ ಸೆಲೆಕ್ಟೆಡ್ ಟೆಕ್ಸ್ಟ್ ಇನ್ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ಸ್: Ctrl+V, Ctrl+X, Ctrl+C, Ctrl+Z. ಸೊ ಸರಿಯಾದ ಉತ್ತರನ ನೋಡೋಣ. Ctrl+C, ಆಪ್ಷನ್ ನಂಬರ್ ಸಿ. ಸೊ ಇದು ಕಾಪಿ ಮಾಡಲು, ಸೊ Ctrl+V ಬಂದು ಪೇಸ್ಟ್ ಮಾಡಲು, Ctrl+X ಬಂದು ಕಟ್ ಮಾಡಲು, Ctrl+Z ಬಂದು ಅಂಡು ಅಂದರೆ ಕೊನೆಯ ಕ್ರಿಯೆಯನ್ನು ರದ್ದುಗೊಳಿಸಲು, ಓಕೆನಾ? ಸೊ ಅದು ಸಿಂಪಲ್ ಇದೆ. ಶಾರ್ಟ್ಕಟ್ ಕೀಸ್ನ ನೀವು ಒಂದ್ಸತಿ ನೋಡಿಕೊಂಡ್ರೆ ಒಳ್ಳೆಯದು. ಸೊ ಮುಂದಿನ ಪ್ರಶ್ನೆ: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಆಪರೇಟಿಂಗ್ ಸಿಸ್ಟಮ್? OS ಯಾವುದು? ಆಪ್ಷನ್ಸ್: MS ವರ್ಡ್, ಗೂಗಲ್ ಕ್ರೋಮ್, ಲೈನಕ್ಸ್, ಒರಾಕಲ್.
ಸೊ ಇದರಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ? ಸರಿಯಾದ ಉತ್ತರ ಬಂದು ಲೈನಕ್ಸ್. ಲೈನಕ್ಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್. ಸೊ MS ವರ್ಡ್ ಆಗಲಿ ಮತ್ತು ಗೂಗಲ್ ಕ್ರೋಮ್ ಆಗಲಿ, ಒರಾಕಲ್ ಆಗಲಿ, ಓಕೆ, ಇವೆಲ್ಲ ಡಾಟಾಬೇಸ್ ಆಗಿದೆ. ಆಪರೇಟಿಂಗ್ ಸಿಸ್ಟಮ್ ಒಂದು ಲೈನಕ್ಸ್ ಮಾತ್ರ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ URL? URL ಇದನ್ನ ಕೇಳಿರ್ತೀರ ನೀವು ವರ್ಡ್. ಸೊ ಆಪ್ಷನ್ಸ್: ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿಫೈಡ್ ರಿಯಲ್ ಲೊಕೇಶನ್, ಯೂನಿವರ್ಸಲ್ ರಿಯಲ್ ಲಿಂಕ್. ಸೊ URLನ ಪೂರ್ಣ ರೂಪವೇನು? ಸರಿಯಾದ ಉತ್ತರ ಬಂದು ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, which component is used to convert AC alternating current to DC direct current inside a desktop PC? ಡೆಸ್ಕ್ಟಾಪ್ ಕಂಪ್ಯೂಟರ್ನ ಒಳಗೆ AC-ಯನ್ನು DC ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಯಾವ ಭಾಗವನ್ನು ಬಳಸಲಾಗುತ್ತದೆ? ಸೊ ಆಪ್ಷನ್ಸ್: ಮದರ್ಬೋರ್ಡ್, SMPS, UPS, CMOS. ಸೊ ಯಾವುದು ಅಂದರೆ SMPS. ಆಪ್ಷನ್ ಬಿ. ಹಾಗಂದ್ರೇನು? ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ ಕನ್ವರ್ಟ್ಸ್ ಹೈ ವೋಲ್ಟೇಜ್ AC ಟು DC ನೀಡೆಡ್ ಫಾರ್ ಇಂಟರ್ನಲ್ ಕಾಂಪೊನೆಂಟ್ಸ್. ಸೊ ಇದನ್ನ ನೆನಪಿಟ್ಕೊಳ್ಳಿ ಸ್ನೇಹಿತರೆ, SMPS ಅಂತ. ಓಕೆ, AC ಟು DC ಕನ್ವರ್ಟ್ ಮಾಡುವಂಥದ್ದು ಕಾಂಪೊನೆಂಟ್. ಸೊ ಮುಂದಿನ ಪ್ರಶ್ನೆ, ವಾಟ್ ಟೈಪ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಈಸ್ ಟಿಪಿಕಲಿ ಕನ್ಫೈನ್ಡ್ ಟು ಎ ಸಿಂಗಲ್ ಬಿಲ್ಡಿಂಗ್ ಆರ್ ರೂಮ್? ಸಾಮಾನ್ಯವಾಗಿ ಒಂದು ಕಟ್ಟಡ ಅಥವಾ ಕೊಠಡಿಗೆ ಮಾತ್ರ ಸೀಮಿತವಾಗಿರುವ ಕಂಪ್ಯೂಟರ್ ನೆಟ್ವರ್ಕ್ ಯಾವುದು? ಆಪ್ಷನ್ಸ್: WAN, MAN, LAN, SAN. ಸೊ ಯಾವುದು ಒಂದು ಸೀಮಿತವಾಗಿರ್ತಕ್ಕಂಥದ್ದು ಯಾವುದು ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ LAN, ಲ್ಯಾನ್. ಆಪ್ಷನ್ ನಂಬರ್ ಸಿ. ಓಕೆ, ಸೊ LAN ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಅದೇನು ಮಾಡುತ್ತೆ? ಸಣ್ಣ ಪ್ರದೇಶಕ್ಕೆ, ಕಚೇರಿ ಅಥವಾ ಮನೆ ಸೀಮಿತವಾಗಿರುತ್ತದೆ. WAN ಬಂದು ವಿಶಾಲವಾದ ಭೌಗೋಳಿಕ ಪ್ರದೇಶವನ್ನು ಆವರಿಸುತ್ತದೆ. WAN. ಓಕೆ, ಸೊ ಮುಂದಿನ ಪ್ರಶ್ನೆ, ವಿಚ್ ಕೀ ಆನ್ ಎ ಸ್ಟ್ಯಾಂಡರ್ಡ್ ಕೀಬೋರ್ಡ್ ಈಸ್ ಪ್ರೆಸ್ಡ್ ಟು ಕ್ಯಾನ್ಸಲ್ ಆ್ಯನ್ ಆಪರೇಷನ್ ಆರ್ ಕ್ಲೋಸ್ ಎ ಮೆನು? ಸೊ ಯಾವ ಕೀ ಅಂತ ಅವರು ಕೇಳ್ತಾ ಇದ್ದಾರೆ. ಚಾಲನೆಯಲ್ಲಿರುವ ಕ್ರಿಯೆಯನ್ನು ರದ್ದುಗೊಳಿಸಲು ಅಥವಾ ಮೆನುವನ್ನು ಮುಚ್ಚಲು ಕೀಬೋರ್ಡ್ನ ಯಾವ ಕೀಲಿಯನ್ನು ಬಳಸಲಾಗುತ್ತದೆ? ಸೊ ಆಪ್ಷನ್ಸ್: ಎಂಟರ್, ಟ್ಯಾಬ್, ಎಸ್ಕೇಪ್, ಸ್ಪೇಸ್ ಬಾರ್. ಸರಿಯಾದ ಉತ್ತರ ಯಾವುದು? ಎಸ್ಕೇಪ್. ಓಕೆ, ಆಪ್ಷನ್ ನಂಬರ್ ಸಿ. ಓಕೆ, ಅದೇನು ಮಾಡುತ್ತೆ? ಕ್ಯಾನ್ಸಲ್ಸ್ ಆಪರೇಷನ್ಸ್, ಸ್ಟಾಪ್ ಲೋಡಿಂಗ್ ಪೇಜಸ್ ಆರ್ ಕ್ಲೋಸಸ್ ಆ್ಯಕ್ಟಿವ್ ಡೈಲಾಗ್ ಬಾಕ್ಸಸ್ ಅಥವಾ ಮೆನೂಸ್. ಓಕೆನಾ? ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಈಗ ಕ್ವಶನ್ ನಂಬರ್ 11, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಇನ್ಪುಟ್ ಡಿವೈಸ್? ಇದರಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಪ್ರಿಂಟರ್, ಮಾನಿಟರ್, ಸ್ಕ್ಯಾನರ್, ಸ್ಪೀಕರ್. ಇದರಲ್ಲಿ ಇನ್ಪುಟ್ ಡಿವೈಸ್ ಯಾವುದು? ಓಕೆ, ಸೊ ಪ್ರಿಂಟರ್ ಬಂದು ಔಟ್ಪುಟ್ ಡಿವೈಸ್ ಆಗುತ್ತೆ. ಮಾನಿಟರ್ ಬಂದು ಸೊ ಅದು ಕೂಡ ಔಟ್ಪುಟ್ ಡಿವೈಸ್ ಆಗುತ್ತೆ. ಸ್ಕ್ಯಾನರ್ ಬಂದು ಇನ್ಪುಟ್ ಡಿವೈಸ್ ಆಗುತ್ತೆ. ಸ್ಪೀಕರ್ ಬಂದು ಔಟ್ಪುಟ್ ಡಿವೈಸ್. ಸೊ ಇದರ ಇನ್ಪುಟ್ ಡಿವೈಸ್ ಯಾವುದು ಅಂದರೆ ಸ್ಕ್ಯಾನರ್. ಆಪ್ಷನ್ ನಂಬರ್ ಸಿ. ಸ್ಕ್ಯಾನರ್ ಏನು ಮಾಡುತ್ತೆ? ಕ್ಯಾಪ್ಚರ್ಸ್ ಇಮೇಜಸ್ ಆಫ್ ಫಿಸಿಕಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಫೀಡ್ಸ್ ದೆಮ್ ಇನ್ ಟು ಎ ಕಂಪ್ಯೂಟರ್ ಆ್ಯಸ್ ಡಿಜಿಟಲ್ ಡಾಟಾ. ಸೊ ಪ್ರಿಂಟರ್ಸು, ಮಾನಿಟರ್ಸ್ ಮತ್ತು ಸ್ಪೀಕರ್ಸು ಅವು ಔಟ್ಪುಟ್ ಡಿವೈಸಸ್. ಸೊ ಮುಂದಿನ ಪ್ರಶ್ನೆ,
ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PDF ಇನ್ ಕಂಪ್ಯೂಟರ್ ಟರ್ಮಿನಾಲಜಿ? PDF ನ ಪೂರ್ಣ ರೂಪವೇನು? ಆಪ್ಷನ್ಸ್: ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಪ್ರಿಂಟೇಬಲ್ ಡಾಕ್ಯುಮೆಂಟ್ ಫೈಲ್, ಪೋರ್ಟೇಬಲ್ ಡಾಟಾ ಫೈಲ್, ಪಬ್ಲಿಕ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಸೊ PDF ನ ಫುಲ್ ಫಾರ್ಮ್ ಕೇಳಿದೆ ಸ್ನೇಹಿತರೆ. ಸೊ ಇದರಲ್ಲಿ ಯಾವುದು? ಆಪ್ಷನ್ ನಂಬರ್ ಎ, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಓಕೆನಾ? ಸರಿಯಾದ ಉತ್ತರ ಆಪ್ಷನ್ ಎ. ಸೊ PDF ಬಗ್ಗೆ ಸ್ವಲ್ಪ ನೋಡೋಣ. PDF ಫಾರ್ಮ್ಯಾಟನ್ನು ಅಡೋಬ್ ಸಂಸ್ಥೆಯು ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಅಥವಾ ಸಾಫ್ಟ್ವೇರ್ನಲ್ಲಿ ದಾಖಲೆಗಳನ್ನು ಬದಲಾವಣೆ ಇಲ್ಲದೆ ವೀಕ್ಷಿಸಲು ಅಭಿವೃದ್ಧಿಪಡಿಸಿತು. ಓಕೆ, ಅಡೋಬ್ ಸಂಸ್ಥೆ. ಸೊ ನೆಕ್ಸ್ಟ್, ವಿಚ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಫಾರ್ ಸೆಕ್ಯೂರ್ಲಿ ಟ್ರಾನ್ಸ್ಮಿಟಿಂಗ್ ವೆಬ್ ಪೇಜಸ್ ಓವರ್ ದ ಇಂಟರ್ನೆಟ್? ಯಾವ ಪ್ರೋಟೋಕಾಲ್? ಓಕೆ, ಸೊ ಆಪ್ಷನ್ಸ್: HTTP, FTP, HTTPS, SMTP. ಇಂಟರ್ನೆಟ್ಟಲ್ಲಿ ವೆಬ್ ಪುಟಗಳನ್ನು ಸುರಕ್ಷಿತವಾಗಿ ರವಾನಿಸಲು ಯಾವ ಪ್ರೋಟೋಕಾಲ್ನ ಬಳಸುತ್ತದೆ ಅಂದರೆ HTTPS. ಆಪ್ಷನ್ ನಂಬರ್ ಸಿ. ಸೊ ಅದೇನು ಮಾಡುತ್ತೆ? ಎನ್ಕ್ರಿಪ್ಷನ್ ಬಳಸಿ ಬಳಕೆದಾರ ಮತ್ತು ವೆಬ್ಸೈಟ್ ನಡುವಿನ ಡೇಟಾವನ್ನು ಸುರಕ್ಷಿತವಾಗಿರಿಸುತ್ತದೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ ಇನ್ ಎ ಕಂಪ್ಯೂಟರ್? ಸೊ ಆಪ್ಷನ್ಸ್: ನಿಬ್ಬಲ್, ಬಿಟ್, ಬೈಟ್, ಕಿಲೋಬೈಟ್. ಸೊ ಇದರಲ್ಲಿ ಕಂಪ್ಯೂಟರ್ನಲ್ಲಿ ಡೇಟಾದ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂದರೆ ಆಪ್ಷನ್ ನಂಬರ್ ಬಿ, ಬಿಟ್. ಇದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಡಾಟಾ. ಓಕೆ, ಸೊ ಬಿಟ್ ಅಂದ್ರೇನು? ಬಿಟ್ ಎಂಬುದು 0 ಅಥವಾ 1 ಮೌಲ್ಯವನ್ನು ಹೊಂದಿರುವ ಅತ್ಯಂತ ಚಿಕ್ಕ ಡೇಟಾ ಘಟಕವಾಗಿದೆ. 4 ಬಿಟ್ಗಳು ಸೇರಿ 1 ನಿಬಲ್ ಮತ್ತು 8 ಬಿಟ್ಗಳು ಸೇರಿ 1 ಬೈಟ್ ಆಗುತ್ತದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಈಸ್ ಪ್ರೈಮರ್ಲಿ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಸ್ಪ್ರೆಡ್ಶೀಟ್ಸ್ ಆ್ಯಂಡ್ ಅನಲೈಸಿಂಗ್ ನ್ಯೂಮರಿಕಲ್ ಡಾಟಾ? ಸೊ ಏನಿದೆ ಕನ್ನಡದಲ್ಲಿ, ಪ್ರಮುಖವಾಗಿ ಸ್ಪ್ರೆಡ್ಶೀಟ್ಗಳನ್ನು ರಚಿಸಲು ಮತ್ತು ಸಂಖ್ಯೆಗಳ ವಿಶ್ಲೇಷಣೆಗಾಗಿ ಯಾವ ಅಪ್ಲಿಕೇಶನ್ ಸಾಫ್ಟ್ವೇರನ್ನು ಬಳಸಲಾಗುತ್ತದೆ? ಸೊ ಆಪ್ಷನ್ಸ್: MS ವರ್ಡ್, MS ಪವರ್ ಪಾಯಿಂಟ್, MS ಎಕ್ಸೆಲ್, MS ಆಕ್ಸೆಸ್. ಸೊ ಸರಿಯಾದ ಉತ್ತರ ಬಂದು MS ಎಕ್ಸೆಲ್. MS ಎಕ್ಸೆಲ್ ಈಸ್ ಡಿಸೈನ್ಡ್ ಫಾರ್ ಕ್ಯಾಲ್ಕುಲೇಷನ್ಸ್, ಟ್ಯಾಬುಲೇಟಿಂಗ್ ಡಾಟಾ, ಕ್ರಿಯೇಟಿಂಗ್ ಚಾರ್ಟ್ಸ್ ಆ್ಯಂಡ್ ಪ್ರೊಸೆಸಿಂಗ್ ಸ್ಪ್ರೆಡ್ಶೀಟ್ ಮಾಡೆಲ್ಸ್. ಓಕೆನಾ? ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಮೈನ್ ಫಂಕ್ಷನ್ ಆಫ್ ಆ್ಯನ್ ಆ್ಯಂಟಿವೈರಸ್ ಪ್ರೋಗ್ರಾಮ್? ಸೊ ಆ್ಯಂಟಿವೈರಸ್ ಪ್ರೋಗ್ರಾಮ್ನ ಮುಖ್ಯ ಕಾರ್ಯವೇನು? ಸೊ ಆಪ್ಷನ್ಸ್: ಇಂಪ್ರೂವ್ ಇಂಟರ್ನೆಟ್ ಸ್ಪೀಡ್, ಪ್ರೊಟೆಕ್ಟ್ ದ ಕಂಪ್ಯೂಟರ್ ಫ್ರಮ್ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಂದರೆ ಮಾಲ್ವೇರ್, ಕ್ಲೀನ್ ಡಸ್ಟ್ ಫ್ರಮ್ ಕಂಪ್ಯೂಟರ್ ಹಾರ್ಡ್ವೇರ್, ಇನ್ಕ್ರೀಸ್ ರ್ಯಾಮ್ ಕೆಪಾಸಿಟಿ. ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದು ಪ್ರೊಟೆಕ್ಟ್ ದ ಕಂಪ್ಯೂಟರ್ ಫ್ರಮ್ ಮಾಲ್ವೇರ್. ಹಾನಿಕಾರಕ ಸಾಫ್ಟ್ವೇರ್ಗಳಿಂದ ಅಂದರೆ ಮಾಲ್ವೇರ್ ಅಂತ ಕರಿತೀವಿ, ಅದರಿಂದ ಕಂಪ್ಯೂಟರನ್ನು ರಕ್ಷಿಸುವುದು ಆ್ಯಂಟಿವೈರಸ್ ಪ್ರೋಗ್ರಾಮ್ನ ಕೆಲಸ. ಓಕೆನಾ? ಸೊ ಮುಂದಿನ ಪ್ರಶ್ನೆ, ವಾಟ್ ಡಸ್ ROM ಸ್ಟ್ಯಾಂಡ್ ಫಾರ್? ಓಕೆ, ROMನ ಪೂರ್ಣ ರೂಪವೇನು? ರ್ಯಾಂಡಮ್ ಓನ್ಲಿ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ, ರೀಡ್ ಆಪರೇಟಿಂಗ್ ಮೆಮೊರಿ, ರಿಯಲ್ ಆಫ್ಲೈನ್ ಮೆಮೊರಿ. ROMನ ಪೂರ್ಣ ರೂಪವೇನು ಅಂದರೆ ರೀಡ್ ಓನ್ಲಿ ಮೆಮೊರಿ. ಓಕೆ, ಸೊ ROM ಎಂಬುದು ಕಾಯಂ ಮೆಮೊರಿ ಆಗಿದ್ದು ಅಂದರೆ ನಾನ್ ವೊಲಟೈಲ್. ಕಂಪ್ಯೂಟರ್ ಬೂಟ್ ಮಾಡಲು ಅಗತ್ಯವಿರುವ ಮುಖ್ಯ ಸೂಚನೆಗಳನ್ನು ಹೊಂದಿರುತ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆ, ವಿಚ್ ಫಂಕ್ಷನ್ ಕೀ ಈಸ್ ಯೂನಿವರ್ಸಲಿ ಯೂಸ್ ಟು ರಿಫ್ರೆಶ್ ದ ಆ್ಯಕ್ಟಿವ್ ವಿಂಡೋ ಆನ್ ವೆಬ್ ಪೇಜ್? ಸೊ ರಿಫ್ರೆಶ್ ಮಾಡಲಿಕ್ಕೆ ಯಾವುದು ಶಾರ್ಟ್ಕಟ್ ಕೀ ಅಂತ ಕೇಳಿದ್ದಾರೆ. ಓಕೆನಾ?
ಸೊ ಯಾವುದು ಶಾರ್ಟ್ಕಟ್ ಕೀ? F5. ರಿಫ್ರೆಶ್ ಮಾಡಲಿಕ್ಕೆ ನೀವು F5ನ ಪ್ರೆಸ್ ಮಾಡಬೇಕು. ಸೊ ಮುಂದಿನ ಪ್ರಶ್ನೆ, unsolicited or unwanted commercial email sent in bulk is commonly known as. ಸೊ ಆಪ್ಷನ್ಸ್. ಸೊ ಕನ್ನಡದಲ್ಲಿ ಹೇಳಬೇಕು ಅಂದರೆ, ಬೃಹತ್ ಪ್ರಮಾಣದಲ್ಲಿ ಕಳುಹಿಸಲಾಗುವ ಅನಗತ್ಯ ಅಥವಾ ಅಪ್ರಕಟಿತ ಇಮೇಲ್ಗಳನ್ನು ಏನೆಂದು ಕರೆಯಲಾಗುತ್ತದೆ? ಓಕೆನಾ? ಸೊ ಆಪ್ಷನ್ಸ್: ಸ್ಪ್ಯಾಮ್, ಟ್ರ್ಯಾಶ್, ಡ್ರಾಫ್ಟ್, ಫಿಶಿಂಗ್. ಸೊ ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಬಂದು ಸ್ಪ್ಯಾಮ್. ಸೊ ಸ್ಪ್ಯಾಮ್ ಅಂದ್ರೇನು? ಜಾಹೀರಾತು ಅಥವಾ ಅನಗತ್ಯ ಸಂದೇಶಗಳನ್ನು ಹೊಂದಿರುವ ಇಮೇಲ್ಗಳನ್ನು ಸ್ಪ್ಯಾಮ್ ಎಂದು ಕರೆಯಲಾಗುತ್ತದೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಬೈನರಿ ರೆಪ್ರೆಸೆಂಟೇಷನ್ ಆಫ್ ದ ಡೆಸಿಮಲ್ ನಂಬರ್ 5? ಸೊ ದಶಮಾಂಶ ಸಂಖ್ಯೆ ಡೆಸಿಮಲ್ ನಂಬರ್ 5ರ ಬೈನರಿ ರೂಪ ಯಾವುದು? ಸೊ ಆಪ್ಷನ್ಸ್: 100, 101, 110, 111. ಸೊ ಅದಕ್ಕೆ ಉತ್ತರವನ್ನು ನೋಡೋಣ. ಸೊ ಬೈನರಿಯಲ್ಲಿ 5ರ ಬೈನರಿ ರೂಪ ಯಾವುದು ಅಂದರೆ 101. ಓಕೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಟೆಕ್ನಾಲಜಿ ಯೂಸಸ್ ಲೈಟ್ ಟು ಟ್ರಾನ್ಸ್ಮಿಟ್ ಡಾಟಾ ಥ್ರೂ ಥಿನ್ ಗ್ಲಾಸ್ ಫೈಬರ್ಸ್? ಅಂದರೆ ತೆಳುವಾದ ಗಾಜಿನ ಎಳೆಗಳ ಮೂಲಕ ಬೆಳಕಿನ ಸಂಕೇತಗಳನ್ನು ಬಳಸಿ ಡೇಟಾವನ್ನು ಪ್ರಸಾರ ಮಾಡುವ ತಂತ್ರಜ್ಞಾನ ಯಾವುದು? ಸೊ ಆಪ್ಷನ್ಸ್: ಕೋಆಕ್ಸಿಯಲ್ ಕೇಬಲ್, ಟ್ವಿಸ್ಟೆಡ್ ಪೇರ್ ಕೇಬಲ್, ಫೈಬರ್ ಆಪ್ಟಿಕ್ ಕೇಬಲ್, ಸ್ಯಾಟಲೈಟ್ ಲಿಂಕ್. ಸೊ ಇದರಲ್ಲಿ ಯಾವುದು ಫೈಬರ್ ಆಪ್ಟಿಕ್ ಕೇಬಲ್ ಅಂತ? ಸೊ ಇದು ಸರಿಯಾದ ಉತ್ತರ. ಸೊ ಅದನ್ನ ಸ್ವಲ್ಪ ನೋಡೋಣ, ಎಕ್ಸ್ಪ್ಲೈನ್ ಮಾಡೋಣ. ಫೈಬರ್ ಆಪ್ಟಿಕ್ ಕೇಬಲ್ಗಳು ಗಾಜಿನ ಎಳೆಗಳ ಮೂಲಕ ಬೆಳಕಿನ ಆವರ್ತನ ತತ್ವ ಬಳಸಿ ಅತಿ ವೇಗವಾಗಿ ಡಾಟಾವನ್ನು ರವಾನಿಸುತ್ತದೆ, ಅಂದರೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ SQL ಇನ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್? ಫುಲ್ ಫಾರ್ಮ್ ಆಫ್ SQL. ಆಪ್ಷನ್ಸ್: ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್, ಸೀಕ್ವೆನ್ಷಿಯಲ್ ಕ್ವೆರಿ ಲಾಜಿಕ್, ಸಿಸ್ಟಮ್ ಕ್ವಾಲಿಟಿ ಲ್ಯಾಂಗ್ವೇಜ್, ಸಿಂಪಲ್ ಕ್ವೆರಿ ಲಿಸನಿಂಗ್. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ SQLನ ವಿಸ್ತೃತ ರೂಪವೇನು? ಸೊ ಫುಲ್ ಫಾರ್ಮ್ ಏನು ಅಂದರೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್, ಆಪ್ಷನ್ ಎ. ಸೊ ಹಾಗಂದರೆ ಏನು? SQL is a domain-specific standard programming language designed for managing data held in relational databases. ಸೊ ಮುಂದಿನ ಪ್ರಶ್ನೆ, which part of the CPU performs mathematical calculations like addition ಆಗಿರ್ಬೋದು, subtraction ಆಗಿರ್ಬೋದು, and logical comparison? CPUನ ಯಾವ ಭಾಗವು ಗಣಿತದ ಲೆಕ್ಕಾಚಾರಗಳನ್ನು ಮತ್ತು ತಾರ್ಕಿಕ ಹೋಲಿಕೆಗಳನ್ನು ಮಾಡುತ್ತದೆ? ಸೊ ಆಪ್ಷನ್ಸ್: ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ರೆಜಿಸ್ಟರ್ಸ್, ಕ್ಯಾಚ್ ಮೆಮೊರಿ. ಸೊ ಯಾವುದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡುತ್ತೆ ಅಂದರೆ, ಸೊ ಆಪ್ಷನ್ ಬಿ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ALU. ಓಕೆ. ಸೊ ಈ ಒಂದು ALU ಎಲ್ಲ ಗಣಿತದ ಕಾರ್ಯಗಳನ್ನು ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತವೆ ಅಂತೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಪೇಸ್ಟ್ ಕಾಪಿಡ್ ಐಟಮ್ಸ್ ಇನ್ MS ಆಫೀಸ್ ಅಪ್ಲಿಕೇಶನ್ಸ್? ಸೊ ಇದು ಈಸಿ ಇದೆ. MS ಆಫೀಸ್ ಅಪ್ಲಿಕೇಶನ್ಗಳಲ್ಲಿ ಕಾಪಿ ಮಾಡಿದ ಐಟಮ್ಗಳನ್ನು ಪೇಸ್ಟ್ ಮಾಡಲು ಶಾರ್ಟ್ಕಟ್ ಯಾವುದು? ಸೊ ಆಪ್ಷನ್ಸ್: Ctrl+P, Ctrl+V, Ctrl+S, Ctrl+A. ಸೊ ನೀವು ಪೇಸ್ಟ್ ಮಾಡಲು ಯಾವುದು? Ctrl+V. ಓಕೆ. ಸೊ Ctrl+P ಅಂದರೆ ಪ್ರಿಂಟ್ ಮಾಡೋದು, Ctrl+S ಅಂದರೆ ಸೇವ್ ಮಾಡೋದು, Ctrl+A ಅಂದರೆ ಸೆಲೆಕ್ಟ್ ಮಾಡುವಂಥದ್ದು. ಸೊ ಮುಂದಿನ ಪ್ರಶ್ನೆ, ವಾಟ್ ಟೈಪ್ ಆಫ್ ಮ್ಯಾಲಿಷಿಯಸ್
software disguises itself as legitimate or harmless software to trick users into installing it. ಸೊ ಕನ್ನಡದಲ್ಲಿ ನೋಡೋಣ. ಬಳಕೆದಾರರನ್ನು ವಂಚಿಸಲು ಉಪಯುಕ್ತ ಸಾಫ್ಟ್ವೇರ್ನಂತೆ ನಟಿಸುವ ಹಾನಿಕಾರಕ ಸಾಫ್ಟ್ವೇರ್ ಯಾವುದು? ಸೊ ಆಪ್ಷನ್ಸ್: ವಾರ್ಮ್, ಟ್ರೋಜನ್ ಹಾರ್ಸ್, ರ್ಯಾನ್ಸಮ್ವೇರ್, ಕೀಲಾಗರ್. ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಟ್ರೋಜನ್ ಹಾರ್ಸ್. ಸೊ ಟ್ರೋಜನ್ ಹಾರ್ಸ್ ಏನು ಮಾಡುತ್ತೆ? ಒಳ್ಳೆಯ ಸಾಫ್ಟ್ವೇರ್ನಂತೆ ಕಾಣಿಸಿಕೊಂಡು ಬಳಕೆದಾರರು ಅದನ್ನು ಇನ್ಸ್ಟಾಲ್ ಮಾಡುವಂತೆ ಮೋಸಗೊಳಿಸುತ್ತದೆ. ಯಾವುದು? ಟ್ರೋಜನ್ ಹಾರ್ಸ್. ಆಪ್ಷನ್ ಬಿ. ಸೊ ಮುಂದಿನ ಪ್ರಶ್ನೆ: ವಿಚ್ ಕೀ ಈಸ್ ಯೂಸ್ ಟು ಸ್ಟಾರ್ಟ್ ಎ ಪ್ರೆಸೆಂಟೇಷನ್ ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಫ್ರಮ್ ದ ಫಸ್ಟ್ ಸ್ಲೈಡ್? ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಮೊದಲ ಸ್ಲೈಡ್ನಿಂದ ಪ್ರಸ್ತುತಿಯನ್ನು ಪ್ರಾರಂಭಿಸಲು ಯಾವ ಕೀಲಿಯನ್ನು ಬಳಸಲಾಗುತ್ತದೆ? ಸೊ ಆಪ್ಷನ್ಸ್: F1, F5, ಶಿಫ್ಟ್ ಪ್ಲಸ್ F5, F7. ಸೊ ಯಾವುದು ಸ್ಲೈಡ್ ಶೋಗೆ ನೀವು ಯೂಸ್ ಮಾಡ್ತೀರಾ ಅಂತ. ಸೊ F5ನ ನಾವು ಯೂಸ್ ಮಾಡ್ತೀವಿ. ಓಕೆ. ಸೊ F5 ಒತ್ತುವುದರಿಂದ ಪ್ರಸ್ತುತಿಯ ಮೊದಲ ಸ್ಲೈಡ್ನ ಪ್ರಾರಂಭವಾಗುತ್ತದೆ. ಶಿಫ್ಟ್ ಪ್ಲಸ್ F5 ಪ್ರಸ್ತುತ ಇರುವ ಸ್ಲೈಡ್ನಿಂದ ಶೋವನ್ನು ಪ್ರಾರಂಭಿಸುತ್ತದೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ: ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IP ಇನ್ ಕಂಪ್ಯೂಟರ್ ನೆಟ್ವರ್ಕ್ಸ್? IPಯ ವಿಸ್ತೃತ ರೂಪವೇನು? ಸೊ ಆಪ್ಷನ್ಸ್: ಇಂಟರ್ನೆಟ್ ಪ್ರೊವೈಡರ್, ಇನ್ಫಾರ್ಮೇಷನ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್, ಇಂಟರ್ನಲ್ ಪ್ರೋಗ್ರಾಮ್. ಸೊ IPಯ ಫುಲ್ ಫಾರ್ಮ್ ಏನು ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಆಪ್ಷನ್ ಸಿ. ಸೊ ಅದೇನು ಮಾಡುತ್ತೆ? IP ಸ್ಪೆಸಿಫೈಸ್ ದ set of rules governing how data packets are addressed and routed across networks. ಸೊ ರವಾನಿಸುವ ನಿಯಮಾವಳಿಗಳನ್ನು ಅದು ನಿರ್ಧರಿಸುತ್ತದೆ. ಯಾವುದು? IP, ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಮುಂದಿನ ಪ್ರಶ್ನೆ: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನಾನ್ ವಾಲಟೈಲ್ ಸ್ಟೋರೇಜ್? ನಾನ್ ವಾಲಟೈಲ್ ಸ್ಟೋರೇಜ್ಗೆ ಎಕ್ಸಾಂಪಲ್ ಯಾವುದು? ಸೊ ಆಪ್ಷನ್ಸ್: ರ್ಯಾಮ್, ಕ್ಯಾಚ್, ಹಾರ್ಡ್ ಡಿಸ್ಕ್ ಡ್ರೈವ್, ರಿಜಿಸ್ಟರ್ಸ್. ಸೊ ಎಕ್ಸಾಂಪಲ್ ಫಾರ್ ನಾನ್ ವಾಲಟೈಲ್ಗೆ ಹಾರ್ಡ್ ಡಿಸ್ಕ್ ಡ್ರೈವ್. ಆಪ್ಷನ್ ಸಿ. ಸೊ ಅದೇನು ಮಾಡುತ್ತೆ? ಹಾರ್ಡ್ ಡಿಸ್ಕ್ ಕಾಂತಿ ಅಂದರೆ ಮ್ಯಾಗ್ನೆಟಿಕ್ ರೀತಿಯಲ್ಲಿ ವಿದ್ಯುತ್ ಇಲ್ಲದಿದ್ದರೂ ಡೇಟಾವನ್ನು ಶಾಶ್ವತವಾಗಿ ಕಾಯ್ದಿರಿಸುತ್ತದೆ. ಓಕೆ. ಸೊ ಮುಂದಿನ ಪ್ರಶ್ನೆ: ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಅಂಡು ದ ಲಾಸ್ಟ್ ಆ್ಯಕ್ಷನ್ ಇನ್ MS Word? ಸೊ ಆಪ್ಷನ್ಸ್: ಕಂಟ್ರೋಲ್ ಪ್ಲಸ್ Y, ಕಂಟ್ರೋಲ್ ಪ್ಲಸ್ Z, ಕಂಟ್ರೋಲ್ ಪ್ಲಸ್ U, ಕಂಟ್ರೋಲ್ ಪ್ಲಸ್ X. ಓಕೆ. ಸೊ ಸರಿಯಾದ ಉತ್ತರ ಬಂದು ನಾನು ಆಗಲೇ ಹೇಳ್ದಂಗೆ ಕಂಟ್ರೋಲ್ ಪ್ಲಸ್ Z. ಕಂಟ್ರೋಲ್ ಪ್ಲಸ್ Z ಅಂದರೆ ಅಂಡೂಸ್ ದ ಪ್ರೀವಿಯಸ್ ಆ್ಯಕ್ಷನ್. ಸೊ ಕಂಟ್ರೋಲ್ ಪ್ಲಸ್ Y ಅಂದರೆ ರಿಡೋಸ್ ದ ಆ್ಯಕ್ಷನ್. ಓಕೆ. ಸೊ ಇವೆರಡರಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ. ಸೊ ಮುಂದಿನ ಪ್ರಶ್ನೆ: ವಿಚ್ ಸಾಫ್ಟ್ವೇರ್ ಟ್ರಾನ್ಸ್ಲೇಟ್ಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಕೋಡ್ ಟು ಮಷೀನ್ ಕೋಡ್ ಲೈನ್ ಬೈ ಲೈನ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್? ಸೊ ಆಪ್ಷನ್ಸ್: ಕಂಪೈಲರ್, ಇಂಟರ್ಪ್ರಿಟರ್, ಅಸೆಂಬ್ಲರ್, ಲಿಂಕರ್. ಸೊ ಪ್ರೋಗ್ರಾಮಿಂಗ್ ಭಾಷೆಯನ್ನು ಸಾಲಿನ ಸಾಲಿಗೆ ಯಂತ್ರ ಭಾಷೆ ಅಂದರೆ ಮಷಿನ್ ಕೋಡ್ಗೆ ಸೊ ಸಾಫ್ಟ್ವೇರ್ ಯಾವುದು? ಸೊ ಉತ್ತರ ಬಂದ್ಬಿಟ್ಟು ಇಂಟರ್ಪ್ರಿಟರ್. ಆಪ್ಷನ್ ಬಿ. ಇಂಟರ್ಪ್ರಿಟರ್ ಪ್ರೋಗ್ರಾಮ್ ಕೋಡನ್ನು ಪ್ರತಿಯೊಂದು ಸಾಲಾಗಿ ಯಂತ್ರ ಭಾಷೆಗೆ ಪರಿವರ್ತಿಸುತ್ತದೆ, ಟ್ರಾನ್ಸ್ಲೇಟ್ ಮಾಡುತ್ತೆ. ಕಂಪೈಲರ್ ಇಡೀ ಪ್ರೋಗ್ರಾಮನ್ನು ಒಂದೇ ಬಾರಿಗೆ ಪರಿವರ್ತಿಸುತ್ತದೆ. ಓಕೆ. ಲೈನ್ ಬೈ ಲೈನ್ ಕೇಳೋದ್ರಿಂದ ಇಂಟರ್ಪ್ರಿಟರ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಓಕೆ. ಸೊ ನೆಕ್ಸ್ಟ್ ಕ್ವಶನ್: ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ BIOS ಇನ್ ಕಂಪ್ಯೂಟರ್ ಸಿಸ್ಟಮ್ಸ್? BIOSನ ವಿಸ್ತೃತ ರೂಪವೇನು? ಸೊ ಆಪ್ಷನ್ಸ್: ಬೇಸಿಕ್ ಇನ್ಪುಟ್ ಆಪರೇಟಿಂಗ್ ಸಿಸ್ಟಮ್, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಬೈನರಿ ಇನ್ಪುಟ್ ಔಟ್ಪುಟ್ ಸಾಫ್ಟ್ವೇರ್, ಬಸ್ ಇಂಟರ್ಫೇಸ್ ಆಪರೇಟಿಂಗ್ ಸಿಸ್ಟಮ್. ಸೊ BIOSನ ಫುಲ್ ಫಾರ್ಮ್ ಏನಂದರೆ
ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಆಪ್ಷನ್ ಬಿ. ಸೊ ಇದೇನು ಮಾಡುತ್ತೆ, ಬಯೋಸ್ ಎನ್ನುವುದು ರಾಮ್ ಚಿಪ್ನಲ್ಲಿ ಸಂಗ್ರಹವಾಗಿರುವ ಫರ್ಮ್ವೇರ್ ಆಗಿದ್ದು ಕಂಪ್ಯೂಟರನ್ನು ಆನ್ ಮಾಡುವಾಗ, ಬೂಟಿಂಗ್ ಮಾಡುವಾಗ ಹಾರ್ಡ್ವೇರ್ಗಳನ್ನು ಚಾಲನೆಗೆ ತರುತ್ತದೆ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ದ ಫಾಸ್ಟೆಸ್ಟ್ ಮೆಮೊರಿ ಇನ್ ಎ ಕಂಪ್ಯೂಟರ್ ಆರ್ಕಿಟೆಕ್ಚರ್? ಫಾಸ್ಟೆಸ್ಟ್ ಮೆಮೊರಿ ಅದು. ಆಪ್ಷನ್ಸ್ ರ್ಯಾಮ್, ಹಾರ್ಡ್ ಡಿಸ್ಕ್, ರಿಜಿಸ್ಟರ್ಸ್, ಕ್ಯಾಚ್ ಮೆಮೊರಿ. ಸೊ ಇಷ್ಟರಲ್ಲಿ ಯಾವುದು ಅತ್ಯಂತ ವೇಗವಾದ ಮೆಮೊರಿ ಯಾವುದು? ಸೊ ಆಪ್ಷನ್ ಸಿ, ರಿಜಿಸ್ಟರ್ಸ್. CPU registers are small, high-speed storage locations located directly inside the CPU, making them faster than cache and RAM. Okay, so ಮುಂದಿನ ಪ್ರಶ್ನೆ, what is the shortcut key to permanently delete a file in Windows without sending it to the recycle bin? ವಿಂಡೋಸ್ ಫೈಲನ್ನು ರೀಸೈಕಲ್ ಬಿನ್ಗೆ ಕಳುಹಿಸದೆ ಶಾಶ್ವತವಾಗಿ ಅಳಿಸಲು ಯಾವ ಶಾರ್ಟ್ಕಟ್ ಕೀನ ಬಳಸಲಾಗುತ್ತದೆ? ಸೊ ಆಪ್ಷನ್ಸ್ ಡಿಲೀಟ್, ಶಿಫ್ಟ್ ಪ್ಲಸ್ ಡಿಲೀಟ್, ಕಂಟ್ರೋಲ್ ಪ್ಲಸ್ ಡಿಲೀಟ್, ಆಲ್ಟ್ ಪ್ಲಸ್ ಡಿಲೀಟ್. ಓಕೆ, ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಂತ ಕೇಳಿದರೆ, ಸೊ ಇದರಲ್ಲಿ ಸರಿಯಾದ ಉತ್ತರ ಒಂದು ಶಿಫ್ಟ್ ಪ್ಲಸ್ ಡಿಲೀಟ್. ಸೊ ನೀವು ಶಿಫ್ಟ್ ಪ್ಲಸ್ ಡಿಲೀಟ್ನ ಒತ್ತಿದ್ರೆ ಅದು ಕಂಪ್ಲೀಟಾಗಿ ರೀಸೈಕಲ್ ಬಿನ್ಗೆ ಹೋಗದೆ ಡೈರೆಕ್ಟಾಗಿ ಶಾಶ್ವತವಾಗಿ ಡಿಲೀಟ್ ಆಗುತ್ತೆ. ಶಿಫ್ಟ್ ಪ್ಲಸ್ ಡಿಲೀಟ್. ಸೊ ಮುಂದಿನ ಪ್ರಶ್ನೆ, ವಿಚ್ ನೆಟ್ವರ್ಕ್ ಟೋಪೋಲಜಿ ಕನೆಕ್ಟ್ಸ್ ಆಲ್ ಡಿವೈಸಸ್ ಟು ಎ ಸಿಂಗಲ್ ಸೆಂಟ್ರಲ್ ಕೇಬಲ್? ಯಾವ ನೆಟ್ವರ್ಕ್ ಟೋಪೋಲಜಿಯು ಎಲ್ಲ ಸಾಧನಗಳನ್ನು ಒಂದೇ ಕೇಂದ್ರ ಕೇಬಲ್ಗೆ ಸಂಪರ್ಕಿಸುತ್ತದೆ? ಸೊ ಆಪ್ಷನ್ಸ್ ಸ್ಟಾರ್ ಟೋಪೋಲಜಿ, ರಿಂಗ್ ಟೋಪೋಲಜಿ, ಬಸ್ ಟೋಪೋಲಜಿ, ಮೆಶ್ ಟೋಪೋಲಜಿ. ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಬಸ್ ಟೋಪೋಲಜಿ. ಬಸ್ ಟೋಪೋಲಜಿಯಲ್ಲಿ ಎಲ್ಲ ಕಂಪ್ಯೂಟರ್ಗಳು ಮತ್ತು ಸಾಧನಗಳು ಬ್ಯಾಕ್ ಬೋನ್ ಎನ್ನಲಾಗುವ ಒಂದೇ ಪ್ರಮುಖ ಕೇಬಲ್ಗೆ ಸಂಪರ್ಕಗೊಂಡಿರುತ್ತದೆ. ಅರ್ಥ ಆಯ್ತಾ? ಸೊ ಮುಂದಿನ ಪ್ರಶ್ನೆ, ವಾಟ್ ಡಸ್ GUI ಸ್ಟ್ಯಾಂಡ್ ಫಾರ್? GUIನ ಪೂರ್ಣ ರೂಪವೇನು? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಗ್ಲೋಬಲ್ ಯೂಸರ್ ಇಂಟಗ್ರೇಷನ್, ಜನರಲ್ ಯುಟಿಲಿಟಿ ಇಂಟರ್ಫೇಸ್, ಗ್ರಾಫಿಕಲ್ ಯೂನಿಫೈಡ್ ಇನ್ಸ್ಟ್ರಕ್ಷನ್. ಸರಿಯಾದ ಉತ್ತರ ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, GUI. ಓಕೆನಾ? ಸೊ GUI ಏನು ಮಾಡುತ್ತೆ, ಬಳಕೆದಾರರಿಗೆ ಪಠ್ಯ ಕಮಾಂಡ್ಗಳ ಬದಲು ದೃಶ್ಯ ಚಿಹ್ನೆಗಳು, ಐಕಾನ್ಸ್ ಮತ್ತು ಗ್ರಾಫಿಕ್ ಮೂಲಕ ಕಂಪ್ಯೂಟರ್ ಬಳಸಲು ಅನುವು ಮಾಡಿಕೊಡುತ್ತದೆ. GUI. ಸೊ ಮುಂದಿನ ಪ್ರಶ್ನೆ, ವಿಚ್ ಪೋರ್ಟ್ ಈಸ್ ಪ್ರೈಮರ್ಲಿ ಯೂಸ್ಡ್ ಟು ಕನೆಕ್ಟ್ ಎ ಮಾನಿಟರ್ ಟು ಎ ಕಂಪ್ಯೂಟರ್ ಫಾರ್ ಟ್ರಾನ್ಸ್ಮಿಟಿಂಗ್ ಹೈ ಡೆಫಿನೇಷನ್ ಆಡಿಯೋ ಆ್ಯಂಡ್ ವಿಡಿಯೋ? ಓಕೆ, ಸೊ ಆಪ್ಷನ್ಸ್ USB, HDMI, ಎಥರ್ನೆಟ್, ಸೀರಿಯಲ್ ಪೋರ್ಟ್. ಸೊ ಸರಿಯಾದ ಉತ್ತರ ಒಂದು HDMI. ಆಡಿಯೋ ವಿಡಿಯೋಗೆ ನೀವು HDMIನ ಯೂಸ್ ಮಾಡ್ತೀರ. ಸೊ ಹಾಗಂದ್ರೆ ಏನು? ಹೈ ಡೆಫಿನೇಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್, HDMI. ಉತ್ತಮ ಗುಣಮಟ್ಟದ ವಿಡಿಯೋ ಮತ್ತು ಆಡಿಯೋ ಸಂಕೇತಗಳನ್ನು ಒಂದೇ ಕೇಬಲ್ ಮೂಲಕ ರವಾನಿಸುತ್ತದೆ. ಯಾವುದು? HDMI ಕೇಬಲ್. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ವೈಫೈ? ವೈಫೈನ ವಿಸ್ತೃತ ರೂಪವೇನು? ವೈರ್ಲೆಸ್ ಫಿಡಿಲಿಟಿ, ಸೊ ವೈಡ್ ಫೈಬರ್, ವೈರ್ಲೆಸ್ ಫ್ರೀಕ್ವೆನ್ಸಿ, ವೈಡ್ ಫಿಡಿಲಿಟಿ. ಸರಿಯಾದ ಉತ್ತರ ಒಂದು ಆಪ್ಷನ್ ಎ, ವೈರ್ಲೆಸ್ ಫಿಡಿಲಿಟಿ, ವೈಫೈ. ಇದು ರೇಡಿಯೋ ತರಂಗಗಳನ್ನು ಬಳಸಿ ನಿಸ್ತಂತು ನೆಟ್ವರ್ಕ್ ಸಂಪರ್ಕ ನೀಡುವ ತಂತ್ರಜ್ಞಾನವಾಗಿದೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ, ವಿಚ್ ಶಾರ್ಟ್ಕಟ್ ಕೀ ಓಪನ್ಸ್ ದ ಫೈಂಡ್ ಡೈಲಾಗ್ ಬಾಕ್ಸ್ ಇನ್ ಮೋಸ್ಟ್ ವಿಂಡೋಸ್ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್? ಹೆಚ್ಚಿನ ವಿಂಡೋಸ್ ಅಪ್ಲಿಕೇಶನ್ಗಳಲ್ಲಿ ಫೈಂಡ್ ಡೈಲಾಗ್ ಬಾಕ್ಸ್ ತೆರೆಯಲು ಯಾವ ಶಾರ್ಟ್ಕಟ್ ಕೀನ ಬಳಸಲಾಗುತ್ತದೆ? ಸೊ ಆಪ್ಷನ್ಸ್ ಕಂಟ್ರೋಲ್ ಪ್ಲಸ್ F, ಕಂಟ್ರೋಲ್ ಪ್ಲಸ್ H, ಕಂಟ್ರೋಲ್ ಪ್ಲಸ್ G, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ F. ಸರಿಯಾದ ಉತ್ತರ ಬಂದು ಕಂಟ್ರೋಲ್ ಪ್ಲಸ್ F. ಸೊ ಇದನ್ನ ಒತ್ತುವುದರಿಂದ
ದಾಖಲೆಗಳಲ್ಲಿ ಯಾವುದೇ ನಿರ್ದಿಷ್ಟ ಪದ ಅಥವಾ ಸಾಲನ್ನು ಹುಡುಕಲು ಸರ್ಚ್ ಬಾಕ್ಸ್ ತೆಗೆದುಕೊಳ್ಳುತ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆ, ವಿಚ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ನೋನ್ ಎಸ್ ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್? ಅಂದರೆ ಎಲ್ಲ ಪ್ರೋಗ್ರಾಮಿಂಗ್ ಭಾಷೆಗಳ ತಾಯಿ ಎಂದು ಯಾವ ಭಾಷೆಯನ್ನು ಕರೆಯಲಾಗುತ್ತದೆ? ಸೊ ಆಪ್ಷನ್ಸ್: ಜಾವಾ, ಪೈಥಾನ್, ಸಿ ಭಾಷೆ, ಅಸೆಂಬ್ಲಿ. ಓಕೆ, ಸರಿಯಾದ ಉತ್ತರ ಬಂದು ಸಿ ಭಾಷೆ. ಸೊ ಹಾಗಂದ್ರೆ ಏನು ಅಂತ ನೋಡೋಣ. ಸಿ ಭಾಷೆಯು ಆಧುನಿಕ ಆಪರೇಟಿಂಗ್ ಸಿಸ್ಟಮ್ಗಳು ಮತ್ತು ಪ್ರಸ್ತುತ ಬಳಕೆಯಲ್ಲಿರುವ ಜಾವಾ, C++ನಂತಹ ಭಾಷೆಗಳಿಗೆ ಆಧಾರವಾಗಿರುವುದರಿಂದ ಇದನ್ನು ಪ್ರೋಗ್ರಾಮಿಂಗ್ ಭಾಷೆಗಳ ತಾಯಿ ಎನ್ನಲಾಗುತ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಫೈರ್ವಾಲ್ ಇನ್ ಎ ಕಂಪ್ಯೂಟರ್ ಸಿಸ್ಟಮ್? ಸೊ ಆಪ್ಷನ್ಸ್: ಟು ಸ್ಪೀಡ್ ಅಪ್ ಸಿಸ್ಟಮ್ ಬೂಟ್ ಟೈಮ್, ಟು ಮಾನಿಟರ್ ಆ್ಯಂಡ್ ಫಿಲ್ಟರ್ ನೆಟ್ವರ್ಕ್ ಟ್ರಾಫಿಕ್ ಫಾರ್ ಸೆಕ್ಯೂರಿಟಿ, ಟು ಕಾಂಪ್ರೆಸ್ ಹೆವಿ ಫೈಲ್ಸ್, ಟು ಬ್ಯಾಕಪ್ ಹಾರ್ಡ್ ಡ್ರೈವ್ ಡಾಟಾ. ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಫೈರ್ವಾಲ್ನ ಮುಖ್ಯ ಕಾರ್ಯವೇನು? ಸೊ ಏನು ಅಂದರೆ ಟು ಮಾನಿಟರ್ ಆ್ಯಂಡ್ ಫಿಲ್ಟರ್ ನೆಟ್ವರ್ಕ್ ಟ್ರಾಫಿಕ್ ಫಾರ್ ಸೆಕ್ಯೂರಿಟಿ, ಭದ್ರತೆಗಾಗಿ ನೆಟ್ವರ್ಕ್ ಟ್ರಾಫಿಕನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ತಡೆಯುವುದು. ಓಕೆನಾ? ಸೊ ಮುಂದಿನ ಪ್ರಶ್ನೆ, ವಾಟ್ ಎಕ್ಸ್ಟೆನ್ಷನ್ ಈಸ್ ಟಿಪಿಕಲಿ ಗಿವನ್ ಟು ಎ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ ಬುಕ್ ಫೈಲ್ ಇನ್ ಮಾಡರ್ನ್ ವರ್ಷನ್ಸ್ 2007 ಆನ್ವರ್ಡ್ಸ್? ಆಧುನಿಕ ಮೈಕ್ರೋಸಾಫ್ಟ್ ಎಕ್ಸೆಲ್ 2007ರಿಂದ ಈಚೆಗೆ ಫೈಲ್ಗಳ ಸಾಮಾನ್ಯ ವಿಸ್ತರಣೆ ಎಕ್ಸ್ಟೆನ್ಷನ್ ಯಾವುದು? ಸೊ ಇಲ್ಲಿ ನೋಡೋದು ಆಪ್ಷನ್ ಎ, ಸೊ ಡಾಕ್ಸ್, ಎಕ್ಸೆಲ್ ಎಸ್ಎಕ್ಸ್, PPTX, TXT. ಸೊ 2007ರಿಂದ ಈಚೆಗೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಎಕ್ಸೆಲ್ ಎಸ್ಎಕ್ಸ್. MS ಎಕ್ಸೆಲ್ ಫೈಲ್ಗಳು ಎಕ್ಸೆಲ್ ಎಸ್ಎಕ್ಸ್ ಎಕ್ಸ್ಟೆನ್ಷನ್ನಲ್ಲಿ ಉಳಿತಾಯವಾಗುತ್ತದೆ. ಸೊ ಡಾಕ್ಸ್ ವರ್ಡ್ ಫೈಲ್, PPTX ಪವರ್ ಪಾಯಿಂಟ್ನ ಫೈಲ್ ಆಗಿದೆ. ಓಕೆ, MS ಎಕ್ಸೆಲ್ನಲ್ಲಿ ಎಕ್ಸೆಲ್ ಎಕ್ಸ್ ಎಕ್ಸ್ಟೆನ್ಷನ್ ಆಗಿರುತ್ತೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕ್ಲೌಡ್ ಸ್ಟೋರೇಜ್ ಸರ್ವಿಸ್ ಪ್ರೊವೈಡೆಡ್ ಬೈ ಗೂಗಲ್? ಸೊ ಆಪ್ಷನ್ಸ್: ಒನ್ ಡ್ರೈವ್, iCloud, ಗೂಗಲ್ ಡ್ರೈವ್, ಡ್ರಾಪ್ ಬಾಕ್ಸ್. ಕೆಳಗಿನವುಗಳಲ್ಲಿ ಯಾವುದು ಗೂಗಲ್ ಒದಗಿಸುವ ಕ್ಲೌಡ್ ಸ್ಟೋರೇಜ್ ಆಗಿದೆ? ಸೊ ಯಾವುದು? ಗೂಗಲ್ ಡ್ರೈವ್. ಗೂಗಲ್ ಡ್ರೈವ್ ಗೂಗಲ್ ಸಂಸ್ಥೆಯ ಕ್ಲೌಡ್ ಸೇವೆ. ಒನ್ ಡ್ರೈವ್ ಮೈಕ್ರೋಸಾಫ್ಟ್ಗೆ ಮತ್ತು iCloud ಆ್ಯಪಲ್ಗೆ ಸೇರಿದೆ. ಓಕೆ, ಸೊ ಗೂಗಲ್ ಡ್ರೈವ್ ಬಂದು ಗೂಗಲ್ನ ಕ್ಲೌಡ್ ಸ್ಟೋರೇಜು. ಸೊ ಅದೇ ರೀತಿ ಒನ್ ಡ್ರೈವ್ ಬಂದು ಮೈಕ್ರೋಸಾಫ್ಟ್ದು, iCloud ಬಂದು ಸೊ ಆ್ಯಪಲ್ ಅವ್ರದ್ದು. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ SSD ಇನ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್? SSD ಸಾಲಿಡ್ ಸ್ಟೇಟ್ ಡ್ರೈವ್, ಸ್ಟ್ಯಾಟಿಕ್ ಸಿಸ್ಟಮ್ ಡಿಸ್ಕ್, ಸೀರಿಯಲ್ ಸ್ಟೋರೇಜ್ ಡ್ರೈವ್, ಸಾಲಿಡ್ ಸ್ಟೋರೇಜ್ ಡ್ರೈವ್. ದ್ವಿತೀಯ ಸಂಗ್ರಹಣಾ ಸಾಧನಗಳಲ್ಲಿ ಸ್ಟೋರೇಜ್ ಅಂದರೆ SSDಯ ಪೂರ್ಣ ರೂಪವೇನು ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್. SSDಗಳು ಫ್ಲ್ಯಾಶ್ ಮೆಮೊರಿಯನ್ನು ಬಳಸಿಕೊಂಡು ವೇಗವಾಗಿ ಡೇಟಾವನ್ನು ಚಲಾಯಿಸುತ್ತವೆ. ಇವು ಸಾಂಪ್ರದಾಯಿಕ ಹಾರ್ಡ್ ಡಿಸ್ಕ್ಗಳಿಗಿಂತ ಅತ್ಯಂತ ವೇಗವಾಗಿರುತ್ತದೆ, ಅಂದರೆ ಸ್ಪೀಡಾಗಿರುತ್ತೆ ಅಂತ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಶಾರ್ಟ್ಕಟ್ ಕೀ ಸೆಂಟರ್ಸ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಇನ್ MS ವರ್ಡ್? MS ವರ್ಡ್ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಪುಟದ ಮಧ್ಯಭಾಗಕ್ಕೆ ತರಲು, ಸೆಂಟರ್ ಅಲೈನ್ ಮಾಡಲು ಯಾವ ಶಾರ್ಟ್ಕಟ್ ಕೀನ ಬಳಸಲಾಗುತ್ತದೆ? ಸೊ ಆಪ್ಷನ್ಸ್: Ctrl+C, Ctrl+E, Ctrl+L, Ctrl+J. ಸರಿಯಾದ ಉತ್ತರ ಬಂದುಬಿಟ್ಟು Ctrl+E. ಸೊ ಸೆಂಟ್ರಿಗೆ ಅದನ್ನ ಹಾಕಬೇಕು ಅಂದರೆ Ctrl+Eನ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಸೊ Ctrl+L ಅಂದರೆ ಲೆಫ್ಟ್ ಸೈಡಿಗೆ ಹೋಗುತ್ತೆ, Ctrl+J ಅಂದರೆ ಜಸ್ಟಿಫೈ ಮಾಡಲು ಬಳಸಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ DNS ಆನ್ ದ ಇಂಟರ್ನೆಟ್? ಇಂಟರ್ನೆಟ್ನಲ್ಲಿ DNSನ ಮುಖ್ಯ ಉದ್ದೇಶವೇನು? ಸೊ ಆಪ್ಷನ್ಸ್: ಟು ಎನ್ಕ್ರಿಪ್ಟ್ ಇಂಟರ್ನೆಟ್ ಸ್ಪೀಡ್, ಟು ಕನ್ವರ್ಟ್ ಡೊಮೈನ್ ನೇಮ್ಸ್ ಇಂಟು IP ಅಡ್ರೆಸಸ್, ಟು ಫಿಲ್ಟರ್ ವೈರಸಸ್, ಟು ಸ್ಟೋರ್ ವೆಬ್ ಪೇಜಸ್ ಲೋಕಲಿ. ಓಕೆ, ಸರಿಯಾದ ಉತ್ತರ ಬಂದು
to convert domain names into IP addresses. So domain name system translates human readable domain names like google.com into numerical IP address. ಈ ರೀತಿ ಕಾಣ್ಬೋದು, ನಿಮಗೆ ನೋಡಿರ್ತೀರ ಅಲ್ವಾ. ಸೊ ಮುಂದಿನ ಪ್ರಶ್ನೆ, ವಾಟ್ ಟೈಪ್ ಆಫ್ ಪ್ರಿಂಟರ್ ಕ್ರಿಯೇಟ್ಸ್ images by spraying microscopic droplets of ink onto paper? So options: laser printer, inkjet printer, dot matrix printer, thermal printer. ಕಾಗದದ ಮೇಲೆ ಶಾಯಿಯ ಸೂಕ್ಷ್ಮ ಹನಿಗಳನ್ನು ಸಿಂಪಡಿಸುವ ಮೂಲಕ ಮುದ್ರಿಸುವ ಪ್ರಿಂಟರ್ ಯಾವುದು? ಸರಿಯಾದ ಉತ್ತರ ಬಂದು ಇಂಕ್ಜೆಟ್ ಪ್ರಿಂಟರ್, ಆಪ್ಷನ್ ಬಿ. ಸೊ ಇದೇನು ಮಾಡುತ್ತೆ, ಇಂಕ್ಜೆಟ್ ಪ್ರಿಂಟರ್ಗಳು ದ್ರವ ರೂಪದ ಶಾಯಿಯನ್ನು ಪೇಪರ್ ಮೇಲೆ ಸಿಂಪಡಿಸುವ ಮೂಲಕ ಪ್ರಿಂಟ್ನ ಮಾಡುತ್ತೆ. ಓಕೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಬೈನರಿ ಆಪರೇಟರ್ ರೆಪ್ರೆಸೆಂಟ್ಸ್ ಎ ಲಾಜಿಕಲ್ ಎ ಎನ್ ಡಿ ಆಪರೇಷನ್? ಸೊ ಆಪ್ಷನ್ಸ್: ಔಟ್ಪುಟ್ ಈಸ್ ಒನ್ ಓನ್ಲಿ ಇಫ್ ಆಲ್ ಇನ್ಪುಟ್ಸ್ ಆರ್ ಒನ್, ಔಟ್ಪುಟ್ ಈಸ್ ಒನ್ ಇಫ್ ಎನಿ ಇನ್ಪುಟ್ ಈಸ್ ಒನ್, ಔಟ್ಪುಟ್ ಈಸ್ ಒನ್ ಇಫ್ ಇನ್ಪುಟ್ಸ್ ಆರ್ ಆಪೋಸಿಟ್, ಔಟ್ಪುಟ್ ಈಸ್ ಆಲ್ವೇಸ್ ಝೀರೋ. ಸೊ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ರೆ ಲಾಜಿಕಲ್ ಎ ಎನ್ ಡಿ ಆಪರೇಷನ್ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬಂದು ಎಲ್ಲ ಇನ್ಪುಟ್ಗಳು ಒಂದಿದ್ದಾಗ ಮಾತ್ರ ಔಟ್ಪುಟ್ ಒಂದಾಗಿರುತ್ತದೆ. ಓಕೆ. ಸೊ ಎಲ್ಲ ಇನ್ಪುಟ್ಗಳು ಒಂದು ಇದ್ದಾಗ ಮಾತ್ರ ಔಟ್ಪುಟ್ ಒಂದಾಗಿರುತ್ತೆ. ಆ್ಯಂಡ್ ಗೇಟ್ನಲ್ಲಿ ಎಲ್ಲ ಇನ್ಪುಟ್ಗಳು ಸತ್ಯ ಒಂದು ಆಗಿದ್ದರೆ ಮಾತ್ರ ಔಟ್ಪುಟ್ ಸತ್ಯ ಒಂದಾಗುತ್ತೆ. ಓಕೆನಾ. ಸೊ ಮುಂದಿನ ಪ್ರಶ್ನೆ, ವಾಟ್ ಡಸ್ ಮ್ಯಾಕ್ ಅಡ್ರೆಸ್ ಸ್ಟ್ಯಾಂಡ್ ಫಾರ್ ಇನ್ ಕಂಪ್ಯೂಟರ್ ನೆಟ್ವರ್ಕಿಂಗ್? ಸೊ ಮ್ಯಾಕ್ ಅಂದರೆ ಏನು? ಮೀಡಿಯಾ ಆ್ಯಕ್ಸೆಸ್ ಕಂಟ್ರೋಲ್, ಮೆಮೊರಿ ಆ್ಯಕ್ಸೆಸ್ ಕಂಟ್ರೋಲ್, ಮಷಿನ್ ಆರ್ಕಿಟೆಕ್ಚರ್ ಕೋಡ್, ಮಾಸ್ಟರ್ ಆ್ಯಕ್ಸೆಸ್ ಕಂಟ್ರೋಲ್. ಸೊ ಕಂಪ್ಯೂಟರ್ ನೆಟ್ವರ್ಕಿಂಗ್ನಲ್ಲಿ ಮ್ಯಾಕ್ ವಿಳಾಸದ ಪೂರ್ಣ ರೂಪವೇನು ಅಂದರೆ ಮೀಡಿಯಾ ಆ್ಯಕ್ಸೆಸ್ ಕಂಟ್ರೋಲ್, ಮೀಡಿಯಾ ಆ್ಯಕ್ಸೆಸ್ ಕಂಟ್ರೋಲ್. ಸೊ ಇದೊಂದು ಕಂಪ್ಯೂಟರ್ ಅಥವಾ ಮೊಬೈಲ್ನ ನೆಟ್ವರ್ಕ್ ಕಾರ್ಡ್ಗೆ ನೀಡಲಾದ ಅನನ್ಯವಾದ ಅಂದರೆ ಯುನಿಕ್ ಹಾರ್ಡ್ವೇರ್ ವಿಳಾಸವಾಗಿದೆ, MAC. ಸೊ ಮುಂದಿನ ಪ್ರಶ್ನೆ, ವಾಟ್ ಕಮಾಂಡ್ ಲೈನ್ ಇನ್ಸ್ಟ್ರಕ್ಷನ್ ಇನ್ ವಿಂಡೋಸ್ ಈಸ್ ಯೂಸ್ಡ್ ಟು ಟೆಸ್ಟ್ ಕನೆಕ್ಟಿವಿಟಿ ಟು ಅನದರ್ ಹೋಸ್ಟ್ ಓವರ್ ಎ ನೆಟ್ವರ್ಕ್? ಸೊ ಆಪ್ಷನ್ಸ್: ipconfig, ping, netstat, chk, dsk. ವಿಂಡೋಸ್ ಕಮಾಂಡ್ ಪ್ರಾಂಪ್ಟ್ನಲ್ಲಿ ಮತ್ತೊಂದು ಕಂಪ್ಯೂಟರ್ಗೆ ನೆಟ್ವರ್ಕ್ ಸಂಪರ್ಕ ಸರಿಯಾಗಿದೆಯೇ ಎಂದು ಪರೀಕ್ಷಿಸಲು ಯಾವ ಕಮಾಂಡ್ನ ಬಳಸಲಾಗುತ್ತದೆ? ಸೊ ಆಪ್ಷನ್ ಬಿ, ಪಿಂಗ್. ಸೊ ಪಿಂಗ್ ಕಮಾಂಡ್ ಮೂಲಕ ಇನ್ನೊಂದು ಸಿಸ್ಟಮ್ ಅಥವಾ ಇಂಟರ್ನೆಟ್ ಸಂಪರ್ಕ ಕೆಲಸ ಮಾಡುತ್ತಿದೆಯೇ ಎಂದು ಮತ್ತು ಎಷ್ಟು ವೇಗದಲ್ಲಿದೆ ಎಂದು ಪರೀಕ್ಷಿಸಬಹುದು. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಟರ್ಮ್ ಫಾರ್ ರೀಸ್ಟಾರ್ಟಿಂಗ್ ಎ ಕಂಪ್ಯೂಟರ್ ದಟ್ ಈಸ್ ಆಲ್ರೆಡಿ ಪವರ್ಡ್ ಆನ್? ಸೊ ಆಪ್ಷನ್ಸ್: ಈಗಾಗಲೇ ಆನ್ ಆಗಿರುವ ಕಂಪ್ಯೂಟರನ್ನು ಮರು ಪ್ರಾರಂಭಿಸಲು ಏನೆಂದು ಕರೆಯಲಾಗುತ್ತದೆ? ಸೊ ಆಪ್ಷನ್ಸ್: ಕೋಲ್ಡ್ ಬೂಟಿಂಗ್, ವಾರ್ಮ್ ಬೂಟಿಂಗ್, ಹಾರ್ಡ್ ಬೂಟಿಂಗ್, ಪವರ್ ಸೈಕಲ್. ಸೊ ಉತ್ತರ ನೋಡೋಣ. ವಾರ್ಮ್ ಬೂಟಿಂಗ್, ಆಪ್ಷನ್ ಬಿ. ಅಂದರೆ ಸಿಸ್ಟಮ್ ಆನ್ ಆಗಿರುವಾಗ ಆಪರೇಟಿಂಗ್ ಸಿಸ್ಟಮ್ ಮೂಲಕ ರೀಸ್ಟಾರ್ಟ್ ಮಾಡುವುದನ್ನು ವಾರ್ಮ್ ಬೂಟಿಂಗ್ ಎನ್ನಲಾಗುತ್ತದೆ. ಸಂಪೂರ್ಣ ಆಫ್ ಆಗಿರುವ ಸಿಸ್ಟಮನ್ನು ಆನ್ ಮಾಡುವುದನ್ನು ಕೋಲ್ಡ್ ಬೂಟಿಂಗ್ ಎನ್ನಲಾಗುತ್ತದೆ. ಸೊ ಸಿಸ್ಟಮ್ ಆಲ್ರೆಡಿ ಆನ್ ಇದೆ, ಮತ್ತೆ ನೀವು ರೀಸ್ಟಾರ್ಟ್ ಮಾಡ್ತೀರಾ, ಅದಕ್ಕೆ ಏನಂತ ಕರೀತಾರೆ? ವಾರ್ಮ್ ಬೂಟಿಂಗ್. ವಾಟ್ ಡಸ್ HTTP ಸ್ಟ್ಯಾಂಡ್ ಫಾರ್ ಇನ್ ಟೆಕ್ನಾಲಜೀಸ್? HTTP ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಹೈ ಟ್ರಾನ್ಸ್ಫರ್ ಟೆಕ್ಸ್ಟ್ ಪ್ರೋಟೋಕಾಲ್, ಹೈಪರ್ ಟೆಕ್ಸ್ಟ್ ಟೆಕ್ನಿಕಲ್ ಪಾತ್, ಹೋಸ್ಟೆಡ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸರಿಯಾದ ಉತ್ತರ ಬಂದು ಆಪ್ಷನ್ ಎ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ HTTP ಎನ್ನುವುದು ಇಂಟರ್ನೆಟ್ನಲ್ಲಿ ವೆಬ್ ಪುಟಗಳು ಮತ್ತು ಮಾಹಿತಿಯನ್ನು ರವಾನಿಸಲು ಬಳಸುವ ಪ್ರಮುಖ ಅಪ್ಲಿಕೇಶನ್ ಪ್ರೋಟೋಕಾಲ್ ಆಗಿದೆ. ಓಕೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೋರೇಜ್ ಕಾಂಪೋನೆಂಟ್ಸ್ ಹ್ಯಾಸ್ ನೋ ಮೂವಿಂಗ್ ಮೆಕ್ಯಾನಿಕಲ್ ಪಾರ್ಟ್ಸ್? ಕೆಳಗಿನವುಗಳಲ್ಲಿ
ಚಲಿಸುವ ಯಾಂತ್ರಿಕ ಭಾಗಗಳನ್ನು ಹೊಂದಿರದ ಸಂಗ್ರಹಣಾ ಸಾಧನ ಯಾವುದು? ಸೊ ಆಪ್ಷನ್ಸ್: ಹಾರ್ಡ್ ಡಿಸ್ಕ್ ಡ್ರೈವ್, ಸಾಲಿಡ್ ಸ್ಟೇಟ್ ಡ್ರೈವ್, DVD ROM ಡ್ರೈವ್, ಮ್ಯಾಗ್ನೆಟಿಕ್ ಟೇಪ್ ಡ್ರೈವ್. ಸೊ ಉತ್ತರ ಬಂದು ಸಾಲಿಡ್ ಸ್ಟೇಟ್ ಡ್ರೈವ್, ಆಪ್ಷನ್ ಬಿ. ಸೊ ಇವೇನು ಮಾಡ್ತವೆ? ಸೆಮಿಕಂಡಕ್ಟರ್ ಫ್ಲ್ಯಾಶ್ ಮೆಮೊರಿಯನ್ನು ಹೊಂದಿದ್ದು ಯಾವುದೇ ಭೌತಿಕವಾಗಿ ಚಲಿಸುವ ಯಾಂತ್ರಿಕ ಭಾಗಗಳನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಇವು ಅತಿ ವೇಗವಾಗಿರುತ್ತದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್: ವಾಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಫೈಲ್ಸ್ ಕ್ರಿಯೇಟೆಡ್ ಇನ್ ಮೈಕ್ರೋಸಾಫ್ಟ್ ವರ್ಡ್ 2007 ಆ್ಯಂಡ್ ಲೇಟರ್ ವರ್ಷನ್ಸ್? ಸೊ ಮೈಕ್ರೋಸಾಫ್ಟ್ ವರ್ಡ್ 2007 ಮತ್ತು ನಂತರದ ಆವೃತ್ತಿಗಳಲ್ಲಿ ರಚಿಸಲಾದ ಫೈಲ್ಗಳ ವಿಸ್ತರಣೆ ಎಕ್ಸ್ಟೆನ್ಷನ್ ಯಾವುದು ಅಂತ? ಸೊ ಆಪ್ಷನ್ಸ್: DOC, DOCX, TXT, PDF. ಸರಿಯಾದ ಉತ್ತರ ಬಂದುಬಿಟ್ಟು DOCX. ಓಕೆ. ಸೊ ಡಾಕ್ಸ್, ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಹೊಸ ಆವೃತ್ತಿಯ ಫೈಲ್ಗಳು ಡಾಕ್ಸ್ ವಿಸ್ತರಣೆಯೊಂದಿಗೆ ಉಳಿತಾಯವಾಗುತ್ತದೆ, ಅಂದರೆ ಸೇವ್ ಆಗುತ್ತೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ: ವಿಚ್ ಕೀ ಈಸ್ ಯೂಸ್ಡ್ ಟು ಎಡಿಟ್ ದ ಕಂಟೆಂಟ್ ಆಫ್ ಎ ಸೆಲೆಕ್ಟೆಡ್ ಸೆಲ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್? ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಆಯ್ಕೆ ಮಾಡಿದ ಸೆಲ್ಲನ್ನು ಎಡಿಟ್ ಮಾಡಲು ಯಾವ ಕೀಯನ್ನು ಬಳಸಲಾಗುತ್ತದೆ? ಸೊ ಆಪ್ಷನ್ಸ್: F1, F2, F4, F7. ಓಕೆ. ಸೊ ಸರಿಯಾದ ಉತ್ತರ ಬಂದುಬಿಟ್ಟು F2, ಆಪ್ಷನ್ ಬಿ. F2 ಕೀಲಿಯನ್ನು ಒತ್ತುವುದರಿಂದ ಎಕ್ಸೆಲ್ನ ಸೆಲ್ನಲ್ಲಿರುವ ಡಾಟಾವನ್ನು ನೇರವಾಗಿ ತಿದ್ದುಪಡಿ ಮಾಡಬಹುದು, ಅಂದರೆ ಎಡಿಟ್ ಮಾಡಬಹುದು. ಸೊ ಮುಂದಿನ ಪ್ರಶ್ನೆ: ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ RAM? ಸೊ ಆಪ್ಷನ್ಸ್: ರೀಡ್ ಆಕ್ಸೆಸ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರ್ಯಾಪಿಡ್ ಆಕ್ಸೆಸ್ ಮಾಡ್ಯೂಲ್, ರಿಯಲ್ ಆಕ್ಸೆಸ್ ಮೆಮೊರಿ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಮುಂದಿನ ಪ್ರಶ್ನೆ: ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಸೆಲೆಕ್ಟ್ ಆಲ್ ಟೆಕ್ಸ್ಟ್ ಆರ್ ಆಬ್ಜೆಕ್ಟ್ಸ್ ಇನ್ ಎ ವಿಂಡೋಸ್ ಡಾಕ್ಯುಮೆಂಟ್? ಸೊ ಯಾವುದು ಸೆಲೆಕ್ಟ್ ಆಲ್ ಮಾಡಲಿಕ್ಕೆ ಶಾರ್ಟ್ಕಟ್ ಕೀ ಯಾವುದು? Ctrl+S, Ctrl+A, Ctrl+Shift+A, Alt+A. ವಿಂಡೋಸ್ ದಾಖಲೆಯಲ್ಲಿರುವ ಎಲ್ಲ ಪಠ್ಯವನ್ನು ಅಥವಾ ಆಬ್ಜೆಕ್ಟ್ಗಳನ್ನು ಒಟ್ಟಿಗೆ ಆಯ್ಕೆ ಮಾಡಲು ಯಾವುದನ್ನ ಬಳಸ್ತೀವಿ ಅಂದರೆ Ctrl+A, ಆಪ್ಷನ್ ಬಿ. ಓಕೆ. ಸೊ ನೆಕ್ಸ್ಟ್: ವಿಚ್ ಟೈಪ್ ಆಫ್ ನೆಟ್ವರ್ಕ್ ಸ್ಪ್ಯಾನ್ಸ್ ಅಕ್ರಾಸ್ ಸಿಟೀಸ್, ಕಂಟ್ರೀಸ್ ಆರ್ ದ ಎಂಟೈರ್ ಗ್ಲೋಬ್? ನಗರಗಳು, ದೇಶಗಳು ಅಥವಾ ಇಡೀ ಜಗತ್ತಿನಾದ್ಯಂತ ವಿಸ್ತರಿಸುವ ಕಂಪ್ಯೂಟರ್ ನೆಟ್ವರ್ಕ್ ಯಾವುದು? ಸೊ ಆಪ್ಷನ್ಸ್: LAN, MAN, WAN, PAN. ಯಾವುದು ಅಂತಂದರೆ WAN. ಓಕೆ. ಸೊ ವೈಡ್ ಏರಿಯಾ ನೆಟ್ವರ್ಕ್ connects computer over large geographical distances. The internet is the largest example of WAN. ಸೊ WANಗೆ ಎಕ್ಸಾಂಪಲ್ ಬಂದುಬಿಟ್ಟು ಇಂಟರ್ನೆಟ್. ಸೊ ಮುಂದಿನ ಪ್ರಶ್ನೆ: ವಾಟ್ ಡಸ್ SMTP ಸ್ಟ್ಯಾಂಡ್ ಫಾರ್ ಇನ್ ಇಮೇಲ್ ಪ್ರೋಟೋಕಾಲ್ ಸ್ಟ್ಯಾಂಡರ್ಡ್? SMTP ಅಂದರೆ? ಸೊ ಆಪ್ಷನ್ಸ್: ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಸೆಕ್ಯೂರ್ ಮೇಲ್ ಟ್ರಾನ್ಸ್ಮಿಷನ್ ಪ್ರೋಸೆಸ್, ಸ್ಟ್ಯಾಂಡರ್ಡ್ ಮೆಸೇಜ್ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್, ಸಿಸ್ಟಮ್ ಮೇಲ್ ಟೆಕ್ನಿಕಲ್ ಪ್ರೋಟೋಕಾಲ್. ಸೊ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ನಂಬರ್ ಎ, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, SMTP. ಸೊ ಹಾಗಂದರೆ ಏನು? SMTP ಎನ್ನುವುದು ಇಮೇಲ್ಗಳನ್ನು ಕಳುಹಿಸಲು ಮತ್ತು ರವಾನಿಸಲು ಬಳಸಲಾಗುವ ಪ್ರಮಾಣಿತ ಪ್ರೋಟೋಕಾಲ್ ಆಗಿದೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಆ್ಯನ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್? ಸೊ ಆಪ್ಷನ್ಸ್: Windows 11, Mac OS, Linux, iOS. ಕೆಳಗಿನವುಗಳಲ್ಲಿ ಯಾವುದನ್ನು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಎಂದು ಪರಿಗಣಿಸಲಾಗುತ್ತದೆ ಅಂದರೆ? ಸೊ ಆಪ್ಷನ್ ನಂಬರ್ ಸಿ, ಲೈನಕ್ಸ್. ಸೊ ಲೈನಕ್ಸ್ ಈಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್ allowing anyone to view, modify and distribute its source code freely. Okay. So next question:
What component acts as a translator between computer software applications and physical hardware devices? ಅಂದರೆ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಸಾಧನಗಳ ನಡುವೆ ಸಂವಹನ ನಡೆಸಲು ಸಹಾಯ ಮಾಡುವ ಸಾಫ್ಟ್ವೇರ್ ಯಾವುದು? ಸೊ ಆಪ್ಷನ್ಸ್: ಆಂಟಿವೈರಸ್, ಡಿವೈಸ್ ಡ್ರೈವರ್, ವೆಬ್ ಬ್ರೌಸರ್, ಸೊ ಟೆಕ್ಸ್ಟ್ ಎಡಿಟರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿವೈಸ್ ಡ್ರೈವರ್, ಆಪ್ಷನ್ ಬಿ. ಸೊ ಡಿವೈಸ್ ಡ್ರೈವರ್ ಎನ್ನುವುದು ಆಪರೇಟಿಂಗ್ ಸಿಸ್ಟಮ್ ಮತ್ತು ಹಾರ್ಡ್ವೇರ್ ನಡುವೆ ಸೇತುವಾಗಿ ಕೆಲಸ ಮಾಡುವ ವಿಶಿಷ್ಟ ಸಾಫ್ಟ್ವೇರ್ ಆಗಿದೆ. ಯಾವುದು? ಡಿವೈಸ್ ಡ್ರೈವರ್. ಸೊ ಮುಂದಿನ ಪ್ರಶ್ನೆ, ಹೌ ಮೆನಿ ಬಿಟ್ಸ್ ಮೇಕಪ್ 1 ಬೈಟ್? ಸೊ ಆಪ್ಷನ್ಸ್: ಎಷ್ಟು ಬಿಟ್ಗಳು ಸೇರಿ 1 ಬೈಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: 4 ಬಿಟ್ಟು, 8 ಬಿಟ್ಟು, 16 ಬಿಟ್ಟು, 32 ಬಿಟ್ಟು. ಸೊ ಎಷ್ಟು ಬಿಟ್ಗಳು ಸೇರಿ 1 ಬೈಟ್ ಆಗುತ್ತೆ ಅಂದರೆ 8 ಬಿಟ್ಗಳು, ಆಪ್ಷನ್ ಬಿ. 8 ಬಿಟ್ಗಳ ಸಮೂಹವನ್ನು 1 ಬೈಟ್ ಎಂದು ಕರೆಯಲಾಗುತ್ತದೆ. 8 ಬಿಟ್ ಈಕ್ವಲ್ಸ್ 1 ಬೈಟ್. ಓಕೆ, BYT. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಇನ್ಸರ್ಟ್ ಎ ನ್ಯೂ ಸ್ಲೈಡ್ ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್? ಸೊ Ctrl+N, Ctrl+M, Ctrl+S, Ctrl+Shift+N. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಹೊಸ ಸ್ಲೈಡ್ ಸೇರಿಸಲು ಯಾವ ಶಾರ್ಟ್ಕಟ್ ಕೀನ ಬಳಸಲಾಗುತ್ತದೆ ಅಂದರೆ ಸೊ Ctrl+M. ಓಕೆ, ಸೊ Ctrl+N ಅಂದರೆ ಪವರ್ ಪಾಯಿಂಟ್ನ ಫೈಲ್ನ ಓಪನ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಪ್ರೈಮರಿ ಥ್ರೆಟ್ ಇನ್ವಾಲ್ವಿಂಗ್ ಫೇಕ್ ಇಮೇಲ್ಸ್ ಡಿಸೈನ್ ಟು ಸ್ಟೀಲ್ ಕ್ರೆಡೆನ್ಷಿಯಲ್ಸ್? ಗೌಪ್ಯ ಮಾಹಿತಿ ಮತ್ತು ಪಾಸ್ವರ್ಡ್ಗಳನ್ನು ಕದಿಯಲು ಕಳುಹಿಸುವ ನಕಲಿ ಇಮೇಲ್ಗಳಿಗೆ ಏನೆಂದು ಕರೆಯುತ್ತಾರೆ? ಸೊ ಆಪ್ಷನ್ಸ್: ಫಿಶಿಂಗ್, ಡಿಫ್ರಾಗ್ಮೆಂಟೇಷನ್, ಎನ್ಕ್ರಿಪ್ಷನ್, ಫಾರ್ಮ್ಯಾಟಿಂಗ್. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಫಿಶಿಂಗ್ ಅಂತ ಕರಿತೀವಿ. ಸೊ ಫಿಶಿಂಗ್ ಎನ್ನುವುದು ನಂಬಿಕಸ್ಥ ಸಂಸ್ಥೆ ಹೆಸರಿನಲ್ಲಿ ನಕಲಿ ಇಮೇಲ್ ಅಥವಾ ಲಿಂಕ್ನ ಕಳುಹಿಸಿ ಪಾಸ್ವರ್ಡ್, ಬ್ಯಾಂಕ್ ವಿವರವನ್ನು ಕದಿಯುವ ಸೈಬರ್ ಅಪರಾಧವಾಗಿದೆ. ಸೊ ಅದಕ್ಕೆ ಫಿಶಿಂಗ್ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಡಿಫಾಲ್ಟ್ ಪೋರ್ಟ್ ನಂಬರ್ ಯೂಸ್ಡ್ ಫಾರ್ ಸ್ಟ್ಯಾಂಡರ್ಡ್ ಅನ್ಎನ್ಕ್ರಿಪ್ಟೆಡ್ HTTP ವೆಬ್ ಟ್ರಾಫಿಕ್? ಪ್ರೋಟೋಕಾಲ್ HTTP ವೆಬ್ಸೈಟ್ ಸಂಪರ್ಕಕ್ಕೆ ಬಳಸಲಾಗುವ ಸಾಮಾನ್ಯ ಪೋರ್ಟ್ ಸಂಖ್ಯೆ ಯಾವುದು? ಸೊ ಆಪ್ಷನ್ಸ್: 21, 80, 443, 25. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, 80. ಅಂದರೆ HTTP ನೆಟ್ವರ್ಕ್ ಟ್ರಾಫಿಕ್ಗೆ ಪೋರ್ಟ್ 80 ಬಳಸಲಾಗುತ್ತದೆ. ಸೊ HTTPSಗೆ ಪೋರ್ಟ್ 443. ಇದನ್ನ ನೀವು ನೆನಪಲ್ಲಿ ಹಿಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಕಾಂಪೋನೆಂಟ್ ಆನ್ ದ ಕಂಪ್ಯೂಟರ್ ಮದರ್ಬೋರ್ಡ್ ಕೀಪ್ಸ್ ದ ಸಿಸ್ಟಮ್ ಟೈಮ್ ಅಪ್ಡೇಟೆಡ್ ಈವನ್ ವೆನ್ ದ ಕಂಪ್ಯೂಟರ್ ಈಸ್ ಶಟ್ ಡೌನ್ ಆ್ಯಂಡ್ ಅನ್ಪ್ಲಗ್ಡ್? ಸೊ ಕಂಪ್ಯೂಟರ್ ಸಂಪೂರ್ಣವಾಗಿ ಆಫ್ ಆಗಿದ್ದಾಗಲೂ ಸಿಸ್ಟಮ್ನ ದಿನಾಂಕ ಮತ್ತು ಸಮಯವನ್ನು ನವೀಕರಿಸಲು ಯಾವ ಸಾಧನ ನೆರವಾಗುತ್ತದೆ? ಸೊ ಆಪ್ಷನ್ಸ್: ಬಯೋಸ್ ಚಿಪ್, ರ್ಯಾಮ್ ಸ್ಲಾಟ್, CMOS ಬ್ಯಾಟ್ರಿ, ನಾರ್ತ್ ಬ್ರಿಡ್ಜ್. ಸರಿಯಾದ ಉತ್ತರ ಬಂದ್ಬಿಟ್ಟು CMOS ಬ್ಯಾಟ್ರಿ. ಓಕೆನಾ? ಸೊ CMOS ಅಂದರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಸೊ ಪವರ್ಸ್ ದ ಮದರ್ಬೋರ್ಡ್ ಮೈಕ್ರೋಚಿಪ್ ದಟ್ ರಿಟೇನ್ಸ್ ಸಿಸ್ಟಮ್ ಹಾರ್ಡ್ವೇರ್ ಸೆಟ್ಟಿಂಗ್ಸ್ ಆ್ಯಂಡ್ ರಿಯಲ್ ಟೈಮ್ ಕ್ಲಾಕ್. ಸೊ ಮುಂದಿನ ಪ್ರಶ್ನೆ, ವಿಚ್ ಬಾರ್ ಡಿಸ್ಪ್ಲೇಸ್ ಕರೆಂಟ್ ಸ್ಟೇಟಸ್ ಇನ್ಫಾರ್ಮೇಷನ್ ಲೈಕ್ page count and word count at the bottom of the MS Word window? So options: title bar, status bar, scroll bar, menu bar. ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಟೇಟಸ್ ಬಾರ್. ವಿಂಡೋದ ಅತ್ಯಂತ ಕೆಳಭಾಗದಲ್ಲಿರುವ ಸ್ಟೇಟಸ್ ಬಾರ್ ಪುಟದ ಸಂಖ್ಯೆ, ಒಟ್ಟು ಪದಗಳ ಮಾಹಿತಿ ಇತ್ಯಾದಿಗಳನ್ನು ಪ್ರದರ್ಶಿಸುತ್ತದೆ. ಯಾವುದು? ಸ್ಟೇಟಸ್ ಬಾರ್. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ PDF? ಸೊ ಇದನ್ನ ಆಲ್ರೆಡಿ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ ಅಲ್ವಾ? ಓಕೆ,
PDF ನ ಫುಲ್ ಫಾರ್ಮ್ ಆಗಲೇ ಹೇಳಿದ್ದೀನಿ, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಸೊ ಮುಂದಿನ ಪ್ರಶ್ನೆ, ವಾಟ್ ಕಮಾಂಡ್ ಈಸ್ ಯೂಸ್ಡ್ ಇನ್ MS DOS ಆ್ಯಂಡ್ ವಿಂಡೋಸ್ ಕಮಾಂಡ್ ಪ್ರಾಂಪ್ಟ್ ಟು ಕ್ಲಿಯರ್ ಆಲ್ ಡಿಸ್ಪ್ಲೇಡ್ ಸ್ಕ್ರೀನ್ ಟೆಸ್ಟ್? ಅಂದರೆ ವಿಂಡೋಸ್ ಕಮಾಂಡ್ ಪ್ರಾಂಪ್ಟ್ನಲ್ಲಿ ಪರದೆಯ ಮೇಲೆ ಪ್ರದರ್ಶಿಸಲಾದ ಎಲ್ಲ ಪಠ್ಯವನ್ನು ಅಳಿಸಿ ಹಾಕಲು ಯಾವ ಕಮಾಂಡ್ನ ಬಳಸಲಾಗುತ್ತೆ? ಸೊ ಆಪ್ಷನ್ಸ್: ಕ್ಲಿಯರ್, CLS, ರೀಸೆಟ್, ಎರೇಸ್. ಸರಿಯಾದ ಉತ್ತರ ಬಂದ್ಬಿಟ್ಟು CLS. ಅಂದರೆ CLS ಕಮಾಂಡ್ ಸ್ಟ್ಯಾಂಡ್ಸ್ ಫಾರ್ ಕ್ಲಿಯರ್ ಸ್ಕ್ರೀನ್ ಇನ್ DOS ಆ್ಯಂಡ್ ಕಮಾಂಡ್ ಪ್ರಾಂಪ್ಟ್ ಎನ್ವಿರಾನ್ಮೆಂಟ್. ಮುಂದಿನ ಪ್ರಶ್ನೆ, ವಿಚ್ ಸಾಫ್ಟ್ವೇರ್ ಯುಟಿಲಿಟಿ reorganizes fragmented data files on a hard disk drive to improve read efficiency? So options: disk defragmenter, task manager, registry editor, device manager. ಅಂದರೆ ಹಾರ್ಡ್ ಡಿಸ್ಕ್ನಲ್ಲಿ ಹರಿದು ಹೋದ ಡೇಟಾವನ್ನು ವ್ಯವಸ್ಥಿತವಾಗಿ ಜೋಡಿಸಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಯುಟಿಲಿಟಿ ಯಾವುದು? ಸೊ ಆಪ್ಷನ್ ಎ, ಡಿಸ್ಕ್ ಡಿಫ್ರಾಗ್ಮೆಂಟರ್. ಇದು ಹಾರ್ಡ್ ಡಿಸ್ಕ್ನಲ್ಲಿ ವಿಂಗಡಣೆ ಆಗಿರುವ ಫೈಲ್ಗಳನ್ನು ಒಂದೆಡೆ ಸೇರಿಸಿ ಕಂಪ್ಯೂಟರ್ ವೇಗವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಸ್ಟೋರೇಜ್ ಕೆಪಾಸಿಟಿ ಆಫ್ DVD-ROM? ಸೊ ಆಪ್ಷನ್: 700 MB, 4.7 GB, 8.5 GB, 25 GB. ಅಂದರೆ ಸಾಮಾನ್ಯ ಸಿಂಗಲ್ ಲೇಯರ್ DVD-ROMನ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯ ಎಷ್ಟು ಅಂತಂದರೆ 4.7 GB. ಸೊ ಸಾಮಾನ್ಯ DVD 4.7 GB ಡೇಟಾವನ್ನು ಸಂಗ್ರಹಿಸಬಲ್ಲದು. CD-ROM ಸಾಮರ್ಥ್ಯ 700 MB. ಸೊ ಬ್ಲೂರೇ ಸಾಮರ್ಥ್ಯ ಬಂದ್ಬಿಟ್ಟು 25 GB ಆಗಿರುತ್ತೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಆಸ್ ಔಟ್ಪುಟ್ ಡಿವೈಸ್? ಯಾವುದು ಔಟ್ಪುಟ್ ಡಿವೈಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: ಕೀಬೋರ್ಡ್, ಮೌಸ್, ಪ್ಲಾಟರ್, ಬಾರ್ಕೋಡ್ ರೀಡರ್. ಓಕೆನಾ? ಸೊ ಉತ್ತರ ಬಂದ್ಬಿಟ್ಟು ಪ್ಲಾಟರ್, ಆಪ್ಷನ್ ಸಿ. ಸೊ ಪ್ಲಾಟರ್ ದೊಡ್ಡ ಗಾತ್ರದ ನಕ್ಷೆ ಮತ್ತು ಗ್ರಾಫಿಕ್ಸ್ನ ಮುದ್ರಿಸಲು ಬಳಸಲಾಗುವ ಔಟ್ಪುಟ್ ಸಾಧನವಾಗಿದೆ. ಸೊ ಉಳಿದ ಈ ಮೂರು, ಕೀಬೋರ್ಡು, ಮೌಸು, ಬಾರ್ಕೋಡ್ ರೀಡರು, ಇವೆಲ್ಲ ಇನ್ಪುಟ್ ಡಿವೈಸಸ್. ಸೊ ನೆಕ್ಸ್ಟ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಲ್ಯಾನ್? ಸೊ ಲ್ಯಾನ್ನ ವಿಸ್ತೃತ ರೂಪವೇನು? ಲೋಕಲ್ ಏರಿಯಾ ನೆಟ್ವರ್ಕ್, ಲಾರ್ಜ್ ಆಕ್ಸೆಸ್ ನೆಟ್ವರ್ಕ್, ಲಾಜಿಕಲ್ ಆ್ಯರೇ ನೋಡ್, ಲಿಂಕ್ ಆಕ್ಸೆಸ್ ನೆಟ್ವರ್ಕ್. ಸೊ ಉತ್ತರ ಬಂದ್ಬಿಟ್ಟು ಲೋಕಲ್ ಏರಿಯಾ ನೆಟ್ವರ್ಕ್. ಆಗಲೇ ಹೇಳ್ದಂಗೆ ಸಣ್ಣ ಕಚೇರಿ ಅಥವಾ ಶಾಲೆ ಅಥವಾ ಕಚೇರಿಗಳಾಗಿರ್ಬೋದು, ಸಣ್ಣ ಪ್ರದೇಶಗಳಲ್ಲಿ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವ ಜಾಲವನ್ನು ಲ್ಯಾನ್ ಎನ್ನಲಾಗುತ್ತದೆ. ಸೊ ನೆಕ್ಸ್ಟ್, ವಿಚ್ ಕೀಬೋರ್ಡ್ ಕೀ ಈಸ್ ಯೂಸ್ಡ್ ಟು ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದ ಎಂಟೈರ್ ಡೆಸ್ಕ್ಟಾಪ್ ಸ್ಕ್ರೀನ್ ಇನ್ ವಿಂಡೋಸ್? ವಿಂಡೋಸ್ನಲ್ಲಿ ಸಂಪೂರ್ಣ ಡೆಸ್ಕ್ಟಾಪ್ ಪರದೆಯ ಸ್ಕ್ರೀನ್ಶಾಟ್ ತೆಗೆಯಲು ಯಾವ ಕೀಲಿಯನ್ನು ಬಳಸಲಾಗುತ್ತದೆ? ಸೊ ಆಪ್ಷನ್ಸ್: ಎಸ್ಕೇಪ್, ಪ್ರಿಂಟ್ ಸ್ಕ್ರೀನ್, ಪಾಸ್ ಬ್ರೇಕ್, ನಂಬರ್ ಲಾಕ್. ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಿಂಟ್ ಸ್ಕ್ರೀನ್, ಆಪ್ಷನ್ ಬಿ. ಸೊ ಈ ಒಂದು ಕೀಲಿಯನ್ನು ಒತ್ತುವುದರಿಂದ ಪರದೆಯ ಚಿತ್ರವು ಕ್ಲಿಪ್ ಬೋರ್ಡ್ಗೆ ಕಾಪಿ ಅಂದರೆ ಸ್ಕ್ರೀನ್ಶಾಟ್ ಆಗುತ್ತದೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ XML ಸ್ಟ್ಯಾಂಡ್ ಫಾರ್? XML ಅಂದರೆ ಏನು? ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್, ಎಕ್ಸ್ಟೆಂಡೆಡ್ ಮೀಡಿಯಾ ಲಾಜಿಕ್, ಎಕ್ಸ್ಟ್ರಾ ಮಷಿನ್ ಲ್ಯಾಂಗ್ವೇಜ್, ಎಕ್ಸ್ಟರ್ನಲ್ ಮಾರ್ಕಪ್ ಲಿಂಕ್. XMLನ ವಿಸ್ತೃತ ರೂಪವೇನು ಅಂದರೆ ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್, ಆಪ್ಷನ್ ಎ. ಸೊ XML ಡೇಟಾವನ್ನು ಸಂಗ್ರಹಿಸಲು ಮತ್ತು ರವಾನಿಸಲು ಬಳಸಲಾಗುವ ಮಾರ್ಕಪ್ ಭಾಷೆಯಾಗಿದೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಓಪನ್ ಎ ನ್ಯೂ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಇನ್ ಮೈಕ್ರೋಸಾಫ್ಟ್ ವರ್ಡ್? ಸೊ ಆಪ್ಷನ್ಸ್: Ctrl+O, Ctrl+N, Ctrl+W, Ctrl+B.
ಸೊ MS ವರ್ಡ್ನಲ್ಲಿ ಹೊಸ ಖಾಲಿ ದಾಖಲೆಯನ್ನು ತೆರೆಯಲು ಶಾರ್ಟ್ಕಟ್ ಕೀ ಯಾವುದಪ್ಪ ಅಂತಂದರೆ Ctrl+N. ಓಕೆ, ಸೊ Ctrl+N ಅಂದರೆ ನ್ಯೂ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. Ctrl+O ಅಂದರೆ ಎಕ್ಸಿಸ್ಟಿಂಗ್ ಫೈಲ್ ಓಪನ್ ಆಗುತ್ತೆ. Ctrl+W ಅಂದರೆ ಕರೆಂಟ್ ಫೈಲ್ನ ಕ್ಲೋಸ್ ಮಾಡುತ್ತೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಡಿವೈಸ್ ಕನೆಕ್ಟ್ಸ್ ಮಲ್ಟಿಪಲ್ ಲೋಕಲ್ ನೆಟ್ವರ್ಕ್ ಟುಗೆದರ್ ಆ್ಯಂಡ್ ರೂಟ್ಸ್ ಡಾಟಾ ಪ್ಯಾಕೆಟ್ಸ್ ಬಿಟ್ವೀನ್ ದೆಮ್ ಯೂಸಿಂಗ್ IP ಅಡ್ರೆಸಸ್. ಅಂದರೆ ವೈವಿಧ್ಯಮಯ ನೆಟ್ವರ್ಕ್ಗಳನ್ನು ಒಟ್ಟಿಗೆ ಸಂಪರ್ಕಿಸಿ IP ವಿಳಾಸದ ಆಧಾರದಲ್ಲಿ ಡೇಟಾ ಪ್ಯಾಕೆಟ್ಗಳನ್ನು ಮಾರ್ಗಸೂಚಿಸುವ ಅಂದರೆ ರೂಟಿಂಗ್ ಸಾಧನ ಯಾವುದು? ಸೊ ಆಪ್ಷನ್ಸ್ ಸ್ವಿಚ್, ರೂಟರ್, ಹಬ್, ರಿಪೀಟರ್. ಸರಿಯಾದ ಉತ್ತರ ಬಂದುಬಿಟ್ಟು ರೂಟರ್, ಆಪ್ಷನ್ ಬಿ. ಸೊ ರೂಟರ್ ಬೇರೆ ಬೇರೆ ನೆಟ್ವರ್ಕ್ಗಳ ನಡುವೆ ಡೇಟಾವನ್ನು ಸರಿಯಾದ ವಿಳಾಸಕ್ಕೆ ತಲುಪಿಸುವ ಕಾರ್ಯವನ್ನು ಇದು ಮಾಡುತ್ತೆ. ಯಾವುದು? ರೂಟರ್. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ASCII ಸ್ಟ್ಯಾಂಡ್ ಫಾರ್? ಸೊ ಆಪ್ಷನ್ಸ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಏಷಿಯನ್ ಸಿಸ್ಟಮ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟಗ್ರೇಷನ್, ಆಟೋಮೇಟೆಡ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇಂಟರ್ನೆಟ್ ಇಂಟರ್ಫೇಸ್, ಅಮೇರಿಕನ್ ಸೆಕ್ಯೂರಿಟಿ ಕೋಡ್ ಫಾರ್ ಇನ್ಸ್ಟ್ರಕ್ಷನ್ ಇಂಟರ್ಚೇಂಜ್. ಸೊ ASCIIನ ವಿಸ್ತೃತ ರೂಪ ಏನು ಅಂತಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಸೊ ASCII ಕಂಪ್ಯೂಟರ್ನಲ್ಲಿ ಅಕ್ಷರಗಳು ಮತ್ತು ಚಿಹ್ನೆಗಳನ್ನು ಸಂಖ್ಯೆಗಳ ರೂಪದಲ್ಲಿ ಪ್ರತಿನಿಧಿಸುವ ಪದ್ಧತಿಯಾಗಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ, ವಿಚ್ ಮೆಮೊರಿ ಈಸ್ ಇಂಟಗ್ರೇಟೆಡ್ ಡೈರೆಕ್ಟ್ಲಿ ಆನ್ ಟು ದ CPU ಚಿಪ್ ಟು ಪ್ರೊವೈಡ್ ಹೈ ಸ್ಪೀಡ್ ಆಕ್ಸೆಸ್ ಟು ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ಸ್ಟ್ರಕ್ಷನ್ಸ್. ಅಂದರೆ ಪುನರಾವರ್ತಿತ ಸೂಚನೆಗಳನ್ನು ಅತಿ ವೇಗವಾಗಿ ಒದಗಿಸಲು ಪ್ರೊಸೆಸರ್ ಚಿಪ್ ಮೇಲೆ ಇರುವ ಮೆಮೊರಿ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ L1 ಕ್ಯಾಚ್, ವರ್ಚುವಲ್ ಮೆಮೊರಿ, ಸೆಕೆಂಡರಿ ಸ್ಟೋರೇಜ್, EEPROM. ಸರಿಯಾದ ಉತ್ತರ ಬಂದುಬಿಟ್ಟು L1 ಕ್ಯಾಶ್. ಅಂದರೆ ಇದೇನು ಮಾಡುತ್ತೆ, L1 ಕ್ಯಾಶ್ ಮೆಮೊರಿ ನೇರವಾಗಿ ಪ್ರೊಸೆಸರ್ ಭಾಗದಲ್ಲೇ ಇದ್ದು ಅತಿ ಹೆಚ್ಚು ವೇಗವನ್ನು ಹೊಂದಿರುತ್ತದೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ಸ್ ಕೆರ್ನಲ್? ಆಪರೇಟಿಂಗ್ ಸಿಸ್ಟಮ್ನ ಕೆರ್ನಲ್ನ ಮುಖ್ಯ ಕಾರ್ಯವೇನು? ಸೊ ಆಪ್ಷನ್ಸ್ ಡಿಸೈನ್ ಯೂಸರ್ ಗ್ರಾಫಿಕ್ಸ್, ಮ್ಯಾನೇಜ್ ಕೋರ್ ಸಿಸ್ಟಮ್ ರಿಸೋರ್ಸಸ್ ಲೈಕ್ CPU, memory and devices, browse web pages, format documents. ಸೊ ಏನಪ್ಪ ಒಂದು ಮುಖ್ಯ ಕಾರ್ಯ ಅಂದರೆ ಮ್ಯಾನೇಜ್ ಕೋರ್ ಸಿಸ್ಟಮ್ ರಿಸೋರ್ಸಸ್ ಲೈಕ್ CPU, ಮೆಮೊರಿ ಮತ್ತು ಡಿವೈಸಸ್, ಆಪ್ಷನ್ ಬಿ. ಸೊ ಕರ್ನಲ್ ಆಪರೇಟಿಂಗ್ ಸಿಸ್ಟಮ್ನು ಹೃದಯ ಭಾಗವಾಗಿದ್ದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಡುವಿನ ಮೂಲಭೂತ ಸಂಪರ್ಕವನ್ನು ನಿರ್ವಹಿಸುತ್ತದೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ FTP? FTPಯ ಪೂರ್ಣ ರೂಪವೇನು? ಫಾಸ್ಟ್ ಟೆಕ್ಸ್ಟ್ ಪ್ರೊಸೆಸಿಂಗ್, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಫೈಬರ್ ಟ್ರಾನ್ಸ್ಮಿಷನ್ ಪಾತ್, ಫಾರ್ಮ್ಯಾಟೆಡ್ ಟ್ರಾನ್ಸ್ಫರ್ ಪ್ರೋಗ್ರಾಮ್. FTP ಅಂದರೆ ಫುಲ್ ಫಾರ್ಮ್ ಏನು ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಆಪ್ಷನ್ ಬಿ. ಸೊ ಕಂಪ್ಯೂಟರ್ ನೆಟ್ವರ್ಕ್ಗಳಲ್ಲಿ ಫೈಲ್ಗಳನ್ನು ಕಳುಹಿಸಲು ಮತ್ತು ಪಡೆಯಲು FTP ಪ್ರೋಟೋಕಾಲನ್ನು ಬಳಸಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಕೀ ಕಾಂಬಿನೇಷನ್ ಲಾಕ್ಸ್ ದ ವಿಂಡೋಸ್ ಕಂಪ್ಯೂಟರ್ ಇನ್ಸ್ಟ್ಯಾಂಟ್ಲಿ? ವಿಂಡೋಸ್ ಕಂಪ್ಯೂಟರ್ನು ತಕ್ಷಣವೇ ಲಾಕ್ ಮಾಡಲು ಯಾವ ಶಾರ್ಟ್ಕಟ್ ಕೀನ ಬಳಸಲಾಗುತ್ತದೆ? ಸೊ ಆಪ್ಷನ್ಸ್ Windows+L, Windows+K, Ctrl+Alt+L, Shift+Windows+L. ಸೊ ಯಾವುದು ಅಂತಂದರೆ ಉತ್ತರ ಬಂದುಬಿಟ್ಟು Windows+L, ಆಪ್ಷನ್ ಎ. ಸೊ ಇದನ್ನ ಒತ್ತೋದ್ರಿಂದ ತಕ್ಷಣವೇ ಕಂಪ್ಯೂಟರ್ ಲಾಕ್ ಆಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಹೆಕ್ಸಾಡೆಸಿಮಲ್ ಈಕ್ವಿವೆಲೆಂಟ್ ಆಫ್ ಡೆಸಿಮಲ್ ನಂಬರ್ 15? ದಶಮಾಂಶ ಸಂಖ್ಯೆ 15ರ ಹೆಕ್ಸಾಡೆಸಿಮಲ್ ಮೌಲ್ಯ ಯಾವುದು? ಆಪ್ಷನ್ ಇ, F, 10, A.
ಸರಿಯಾದ ಉತ್ತರ ಬಂದ್ಬಿಟ್ಟು ಎಫ್. ಓಕೆ. ಹೆಕ್ಸಾಡೆಸಿಮಲ್ ಪದ್ಧತಿಯಲ್ಲಿ 10ರಿಂದ 15ವರೆಗೆ ಸಂಖ್ಯೆಗಳನ್ನು ಎ ಇಂದ ಎಫ್ ಅಕ್ಷರಗಳಿಂದ ಸೂಚಿಸಲಾಗುತ್ತದೆ. ಸೊ ಎಫ್ 15. ಸೊ ಮುಂದಿನ ಪ್ರಶ್ನೆ, ವಿಚ್ ಸಾಫ್ಟ್ವೇರ್ ವಲ್ನರಬಿಲಿಟಿ ಅಟ್ಯಾಕ್ಸ್ ಲಾಕ್ಸ್ ಯೂಸರ್ ಫೈಲ್ಸ್ ವಿತ್ ಎನ್ಕ್ರಿಪ್ಷನ್ ಆ್ಯಂಡ್ ಡಿಮ್ಯಾಂಡ್ಸ್ ಮನಿ ಫಾರ್ ಡಿಕ್ರಿಪ್ಷನ್ ಕೀ? ಅಂದರೆ ಬಳಕೆದಾರರ ಫೈಲ್ಗಳನ್ನು ಎನ್ಕ್ರಿಪ್ಟ್ ಮಾಡಿ ಲಾಕ್ ಮಾಡಿ ಅವುಗಳನ್ನು ಅನ್ಲಾಕ್ ಮಾಡಲು ಹಣಕ್ಕೆ ಬೇಡಿಕೆ ಇಡುವ ಮಾಲ್ವೇರ್ ಯಾವುದು ಅಂದರೆ? ಸೊ ಆಪ್ಷನ್ಸ್: ಸ್ಪೈವೇರ್, ರ್ಯಾನ್ಸಮ್ವೇರ್, ಆ್ಯಡ್ವೇರ್, ರೂಟ್ ಕಿಟ್. ಸರಿಯಾದ ಉತ್ತರ ಬಂದ್ಬಿಟ್ಟು ರ್ಯಾನ್ಸಮ್ವೇರ್. ಓಕೆ. ಸೊ ನೆಕ್ಸ್ಟ್, ಇನ್ MS Excel ಫಾರ್ಮುಲಾ ಸ್ಟೇಟ್ಮೆಂಟ್ಸ್ ಆಲ್ವೇಸ್ ಬಿಗಿನ್ ವಿತ್ ವಿಚ್ ಸಿಂಬಾಲ್? MS Excelನಲ್ಲಿ ಪ್ರತಿಯೊಂದು ಫಾರ್ಮುಲಾ ಯಾವ ಚಿಹ್ನೆಯಿಂದ ಪ್ರಾರಂಭವಾಗುತ್ತೆ? ಸೊ ಆಪ್ಷನ್ಸ್: ಆಟ್, ಈಕ್ವಲ್ಸ್, ಪ್ಲಸ್, ಆ್ಯಶ್. ಸರಿಯಾದ ಉತ್ತರ ಬಂದ್ಬಿಟ್ಟು ಈಕ್ವಲ್ಸ್. ಸೊ ಯಾವುದೇ ಫಾರ್ಮುಲಾ ಹಾಕಿದ್ರು ನೀವು ಫಸ್ಟ್ ಈಕ್ವಲ್ಸ್ ಹಾಕಬೇಕು. ಓಕೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಸ್ಟೋರೇಜ್ ಕೆಪಾಸಿಟಿ ಆಫ್ ಎ ಸ್ಟ್ಯಾಂಡರ್ಡ್ CD-ROM? ಸೊ ಸ್ಟೋರೇಜ್ ಕೆಪಾಸಿಟಿ CD-ROMದು ಎಷ್ಟಿರುತ್ತೆ? ಸೊ ಆಪ್ಷನ್ಸ್: 4.7 GB, 700 MB, 1.44 MB, 25 GB. CD-ROMನ ಸಂಗ್ರಹಣಾ ಸಾಮರ್ಥ್ಯ ಎಷ್ಟು ಅಂತಂದರೆ 700 MB. ಆಪ್ಷನ್ ಬಿ. ಓಕೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಡಸ್ USB ಸ್ಟ್ಯಾಂಡ್ ಫಾರ್? USB-ನ ವಿಸ್ತೃತ ರೂಪವೇನು? ಯೂನಿವರ್ಸಲ್ ಸೀರಿಯಲ್ ಬಸ್, ಯೂನಿಫೈಡ್ ಸ್ಟೋರೇಜ್ ಬೋರ್ಡ್, ಯೂನಿವರ್ಸಲ್ ಸಿಸ್ಟಮ್ ಬ್ರಿಡ್ಜ್, ಯೂನಿಫೈಡ್ ಸೀರಿಯಲ್ ಪೋರ್ಟ್. ಸರಿಯಾದ ಉತ್ತರ ಬಂದ್ಬಿಟ್ಟು ಯೂನಿವರ್ಸಲ್ ಸೀರಿಯಲ್ ಬಸ್, USB. ಓಕೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಕೀ ಆನ್ ದ ಕೀಬೋರ್ಡ್ ಮೂವ್ಸ್ ದ ಕರ್ಸರ್ ಟು ದ ಬಿಗಿನಿಂಗ್ ಆಫ್ ದ ಕರೆಂಟ್ ಲೈನ್ ಇನ್ ಟೆಕ್ಸ್ಟ್ ಎಡಿಟರ್ಸ್? ಪಠ್ಯ ಎಡಿಟರ್ನಲ್ಲಿ ಪ್ರಸ್ತುತ ಸಾಲಿನ ಆರಂಭಕ್ಕೆ ಕರ್ಸರನ್ನು ತರಲು ಯಾವ ಕೀಲಿಯನ್ನು ಬಳಸಲಾಗುತ್ತದೆ? ಸೊ ಆಪ್ಷನ್ಸ್: ಪೇಜ್ ಅಪ್, ಹೋಮ್, ಎಂಡ್, ಇನ್ಸರ್ಟ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಹೋಮ್. ಸೊ ಈ ಒಂದು ಹೋಮ್ ಕೀನ ಒತ್ತುವುದರಿಂದ ಕರ್ಸರ್ ಸಾಲಿನ ಆರಂಭಕ್ಕೆ ಬರುತ್ತದೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಟರ್ಮ್ ಫಾರ್ ಕನ್ವರ್ಟಿಂಗ್ ರೀಡಬಲ್ ಪ್ಲೈನ್ ಟೆಕ್ಸ್ಟ್ ಇಂಟು ಆ್ಯನ್ ಅನ್ರೀಡಬಲ್ ಸ್ಕ್ರ್ಯಾಂಬಲ್ಡ್ ಫಾರ್ಮ್ಯಾಟ್ ಫಾರ್ ಸೆಕ್ಯೂರಿಟಿ? ಸೊ ಇದು ಚೆನ್ನಾಗಿದೆ ನೋಡಿ ಕ್ವಶನ್ನು. ಡೇಟಾ ಭದ್ರತೆಗಾಗಿ ಸಾಮಾನ್ಯ ಪಠ್ಯವನ್ನು ಯಾರಿಗೂ ಅರ್ಥವಾಗದ ಸಂಕೇತಗಳಾಗಿ ಬದಲಾಯಿಸುವುದನ್ನು ಏನೆಂದು ಕರೆಯುತ್ತಾರೆ? ಸೊ ಆಪ್ಷನ್: ಡಿಸ್ಕ್ರಿಪ್ಷನ್, ಎನ್ಕ್ರಿಪ್ಷನ್, ಡಿಫ್ರಾಗ್ಮೆಂಟೇಷನ್, ಫಾರ್ಮ್ಯಾಟಿಂಗ್. ಸರಿಯಾದ ಉತ್ತರ ಬಂದು ಎನ್ಕ್ರಿಪ್ಷನ್. ಸೊ ಎನ್ಕ್ರಿಪ್ಷನ್ ಮಾಡಿದ್ರೆ ಬೇರೆ ಯಾರು ಕೂಡ ಡೇಟಾವನ್ನು ಓದಲಿಕ್ಕೆ ಆಗೋದಿಲ್ಲ. ಸೊ ಮುಂದಿನ ಪ್ರಶ್ನೆ, ವಿಚ್ ಪ್ರೋಟೋಕಾಲ್ ಆಟೋಮ್ಯಾಟಿಕಲಿ ಅಸೈನ್ಸ್ ಡೈನಾಮಿಕ್ IP ಅಡ್ರೆಸಸ್ ಟು ಡಿವೈಸಸ್ ಜಾಯ್ನಿಂಗ್ ಎ ನೆಟ್ವರ್ಕ್? ಸೊ ಆಪ್ಷನ್ಸ್: DNS, DHCP, HTTP, ARP. ಅಂದರೆ ನೆಟ್ವರ್ಕ್ಗೆ ಸೇರುವ ಸಾಧನಗಳಿಗೆ ಸ್ವಯಂಚಾಲಿತವಾಗಿ IP ವಿಳಾಸಗಳನ್ನು ಹಂಚುವ ಪ್ರೋಟೋಕಾಲ್ ಯಾವುದು ಅಂದರೆ DHCP. ಓಕೆ. ಆಪ್ಷನ್ ನಂಬರ್ ಬಿ. ಮುಂದಿನ ಪ್ರಶ್ನೆ, ವಾಟ್ ಡಸ್ DBMS ಸ್ಟ್ಯಾಂಡ್ ಫಾರ್? DBMSನ ವಿಸ್ತೃತ ರೂಪವೇನು? ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಡಾಟಾ ಬಿಸ್ನೆಸ್ ಮೀಡಿಯಾ ಸಾಫ್ಟ್ವೇರ್, ಡಿಜಿಟಲ್ ಬೈನರಿ ಮೆಮೊರಿ ಸ್ಟೋರೇಜ್, ಡೈರೆಕ್ಟ್ ಬೇಸ್ ಮ್ಯಾಪಿಂಗ್ ಸರ್ವಿಸ್. ಸೊ ಫುಲ್ ಫಾರ್ಮ್ ಏನು DBMS ಅಂದರೆ? ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದೇನು ಮಾಡುತ್ತೆ? ವಿವರಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಲು ಮತ್ತು ನಿರ್ವಹಿಸಲು DBMS ಬಳಸಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ಡ್ ಟು ರಿಪೀಟ್ ಅಥವಾ ರೀಡೋ ದ ಲಾಸ್ಟ್ ಆಪರೇಷನ್ ಇನ್ ಮೈಕ್ರೋಸಾಫ್ಟ್ ವರ್ಡ್? Ctrl+Z, Ctrl+Y, Ctrl+R, Ctrl+Shift+Z. MS ವರ್ಡ್ನಲ್ಲಿ ಅಳಿಸಿದ ಅಥವಾ
ಮಾಡಿದ ಕಾರ್ಯಾಚರಣೆಯನ್ನು ಮತ್ತೆ ಮರುಕಳಿಸಲು ಯಾವ ಶಾರ್ಟ್ಕಟ್ ಕೀನ ಬಳಸಲಾಗುತ್ತೆ ಅಂದರೆ Ctrl+Y. ಓಕೆ. ಸೊ ನೆಕ್ಸ್ಟ್, ವಾಟ್ ಟೈಪ್ ಆಫ್ ಸಾಫ್ಟ್ವೇರ್ ಇಸ್ ಲೈನಕ್ಸ್? ಆಪ್ಷನ್ಸ್: ಶೇರ್ವೇರ್, ಓಪನ್ ಸೋರ್ಸ್ ಸಿಸ್ಟಮ್ ಸಾಫ್ಟ್ವೇರ್, ಮಾಲ್ವೇರ್, ಪ್ರೊಪ್ರಿಯೇಟರಿ ಸಾಫ್ಟ್ವೇರ್. ಲೈನಕ್ಸ್ ಯಾವ ರೀತಿಯ ಸಾಫ್ಟ್ವೇರ್ ಆಗಿದೆ ಅಂದರೆ ಓಪನ್ ಸೋರ್ಸ್ ಸಿಸ್ಟಮ್ ಸಾಫ್ಟ್ವೇರ್. ಸೊ ಲೈನಕ್ಸ್ ಉಚಿತವಾಗಿ ದೊರೆಯುವ ಸಿಸ್ಟಮ್ ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಮ್ಯಾಕ್ ಅಡ್ರೆಸ್ಸಿಂಗ್ ಇನ್ ನೆಟ್ವರ್ಕಿಂಗ್? ಆಪ್ಷನ್ಸ್: ಮೀಡಿಯಾ ಆಕ್ಸೆಸ್ ಕಂಟ್ರೋಲ್, ಮೆಮೊರಿ ಅಲೋಕೇಶನ್ ಕೋಡ್, ಮಷಿನ್ ಆರ್ಕಿಟೆಕ್ಚರ್ ಚಿಪ್, ಮಾಸ್ಟರ್ ಆಕ್ಸೆಸ್ ಚಾನಲ್. ಸೊ ನೆಟ್ವರ್ಕಿಂಗ್ನಲ್ಲಿ ಮ್ಯಾಕ್ ಅಡ್ರೆಸ್ನ ಪೂರ್ಣ ರೂಪವೇನು ಅಂದರೆ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್. ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಪ್ರತಿಯೊಂದು ಹಾರ್ಡ್ವೇರ್ ಸಾಧನವನ್ನು ಗುರುತಿಸಲು ನೀಡಲಾಗುವ ಶಾರೀರಿಕ ವಿಳಾಸವಾಗಿದೆ ಅಂದರೆ ಫಿಸಿಕಲ್ ಅಡ್ರೆಸ್. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ರೆಫರ್ಸ್ ಟು ಟೆಂಪರರಿ ಮೆಮೊರಿ ಸ್ಟೋರೇಜ್ ಯೂಸ್ಡ್ ಟು ಟ್ರಾನ್ಸ್ಫರ್ ಡಾಟಾ ಬಿಟ್ವೀನ್ ಡಿವೈಸಸ್ ಆಪರೇಟಿಂಗ್ ಅಟ್ ಡಿಫರೆಂಟ್ ಸ್ಪೀಡ್ಸ್? ಸೊ ಆಪ್ಷನ್ಸ್: ಬಫರ್, ರಾಮ್, ಹಾರ್ಡ್ ಡ್ರೈವ್, ಫ್ಲ್ಯಾಶ್ ಡ್ರೈವ್. ವಿಭಿನ್ನ ವೇಗದಲ್ಲಿ ಕೆಲಸ ಮಾಡುವ ಸಾಧನಗಳ ನಡುವೆ ಡೇಟಾ ವರ್ಗಾಯಿಸುವಾಗ ಬಳಸುವ ತಾತ್ಕಾಲಿಕ ಸಂಗ್ರಹಣಾ ಪ್ರದೇಶ ಯಾವುದಂತಂದರೆ ಬಫರ್. ಓಕೆ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಓಪನ್ ದ ಟಾಸ್ಕ್ ಮ್ಯಾನೇಜರ್ ಇನ್ ವಿಂಡೋಸ್ ಡೈರೆಕ್ಟ್ಲಿ? ಸೊ ಆಪ್ಷನ್ಸ್: Ctrl+Shift+Escape, Ctrl+Alt+Delete, Alt+F4, Ctrl+Tab. ವಿಂಡೋಸ್ನಲ್ಲಿ ಟಾಸ್ಕ್ ಮ್ಯಾನೇಜರನ್ನು ನೇರವಾಗಿ ತೆಗೆಯಲು ಯಾವ ಶಾರ್ಟ್ಕಟ್ ಕೀನ ಬಳಸಲಾಗುತ್ತದೆ ಅಂದರೆ Ctrl+Shift+Escape. ಸೊ ಇದನ್ನು ಒತ್ತುವುದರಿಂದ ಏನಾಗುತ್ತೆ, ನೇರವಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಬೈನರಿ ಗೇಟ್ ಔಟ್ಪುಟ್ಸ್ 1 ಓನ್ಲಿ ವೆನ್ ಇಟ್ಸ್ 2 ಇನ್ಪುಟ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: ಆ್ಯಂಡ್, ಆರ್, XOR, ನಾರ್. ಅಂದರೆ ಎರಡು ಇನ್ಪುಟ್ಗಳು ಪರಸ್ಪರ ಭಿನ್ನವಾಗಿದ್ದಾಗ ಒಂದು 0 ಒಂದು ಮತ್ತು ಒಂದಿರುತ್ತೆ. ಮಾತ್ರ ಔಟ್ಪುಟ್ ಒಂದು ನೀಡುವ ಬೈನರಿ ಗೇಟ್ ಯಾವುದು ಅಂದರೆ XOR. ಆಪ್ಷನ್ ಸಿ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IPv4 ಅಡ್ರೆಸ್ ಸ್ಟ್ರಕ್ಚರ್? ಸೊ ಆಪ್ಷನ್ಸ್: ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4, ಇಂಟರ್ನಲ್ ಪ್ರೋಗ್ರಾಮ್ ವ್ಯಾಲ್ಯೂ 4, ಇಂಟಗ್ರೇಟೆಡ್ ನೆಟ್ವರ್ಕ್ ಪ್ರೋಟೋಕಾಲ್ 4, ಇಂಟರ್ನ್ಯಾಷನಲ್ ಪೋರ್ಟ್ ವರ್ಷನ್ 4. ಸೊ ಫುಲ್ ಫಾರ್ಮ್ ಆಫ್ IPv4 ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4. ಸೊ ಅದೇನು ಮಾಡುತ್ತೆ, IPv4 ಎನ್ನುವುದು 32 ಬಿಟ್ ವ್ಯವಸ್ಥೆಯ IP ವಿಳಾಸದ ಆವೃತ್ತಿಯಾಗಿದೆ. 32 ಬಿಟ್ ಅಡ್ರೆಸ್ ಇರುತ್ತೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಆನ್ ಇಮೇಜ್ ಫೈಲ್ ಫಾರ್ಮ್ಯಾಟ್? ಕೆಳಗಿನವುಗಳಲ್ಲಿ ಯಾವುದು ಚಿತ್ರದ ಫೈಲ್ ಫಾರ್ಮ್ಯಾಟ್ಗೆ ಉದಾಹರಣೆ ಆಗಿದೆ? ಸೊ ಆಪ್ಷನ್ಸ್: MP3, PNG, MP4, EXE. ಓಕೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, PNG. ಓಕೆನಾ. ಸೊ MP3 ಅಂದರೆ ಆಡಿಯೋ, MP4 ಅಂದರೆ ವಿಡಿಯೋ, EXE ಅಂದರೆ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಡಿಫಾಲ್ಟ್ ಫಂಕ್ಷನ್ ಕೀ ಯೂಸ್ಡ್ ಟು ಆಕ್ಸೆಸ್ ಹೆಲ್ಪ್ ಇನ್ ಆಲ್ಮೋಸ್ಟ್ ಆಲ್ ವಿಂಡೋ ಪ್ರೋಗ್ರಾಮ್ಸ್? ಹೆಚ್ಚಿನ ಎಲ್ಲ ವಿಂಡೋಸ್ ಸಾಫ್ಟ್ವೇರ್ಗಳಲ್ಲಿ ಸಹಾಯ ಪಡೆಯಲು ಯಾವ ಫಂಕ್ಷನ್ ಕೀನ ಬಳಸಲಾಗುತ್ತೆ? ಆಪ್ಷನ್ಸ್: F1, F3, F7, F12. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು F1. ಆಪ್ಷನ್ ಎ. ದ F1 ಕೀ ಯೂನಿವರ್ಸಲಿ ಟ್ರಿಗರ್ಸ್ ದ ಹೆಲ್ಪ್ ಸಿಸ್ಟಮ್ ಆರ್ ಡಾಕ್ಯುಮೆಂಟೇಷನ್ ಇನ್ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್. ಸೊ ಲಾಸ್ಟ್ ಕ್ವಶನ್ ಇನ್ ದಿಸ್ ವಿಡಿಯೋ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IoT ಇನ್ ಮಾಡರ್ನ್ ಕಂಪ್ಯೂಟಿಂಗ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: ಇಂಟರ್ನೆಟ್ ಆಫ್ ಥಿಂಗ್ಸ್, ಇಂಟರ್ ಕನೆಕ್ಷನ್ ಆಫ್ ಟೆಕ್ನಾಲಜಿ, ಇಂಟರ್ನಲ್ ಆಪರೇಷನ್ಸ್ ಆಫ್ ಟೆಲಿಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಆಫ್ ಟ್ರಾನ್ಸ್ಫರ್.
ಸೊ IoTಯ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ ಅವರು. ಸರಿಯಾದ ಉತ್ತರ ಬಂದುಬಿಟ್ಟು ಇಂಟರ್ನೆಟ್ ಆಫ್ ಥಿಂಗ್ಸ್. IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಭೌತಿಕ ಸಾಧನೆಗಳನ್ನು, ಸಂವೇದಕಗಳನ್ನು, ಸೆನ್ಸರ್ಸ್ ಮತ್ತು ತಂತ್ರಜ್ಞಾನದ ಮೂಲಕ ಇಂಟರ್ನೆಟ್ಗೆ ಸಂಪರ್ಕಿಸುವ ವ್ಯವಸ್ಥೆಯನ್ನು IoT ಎಂದು ಕರೆಯಲಾಗುತ್ತದೆ. ಓಕೆನಾ? ಸೊ ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನೊಂದು ಮ್ಯಾರಥಾನ್ನಲ್ಲಿ ಕಂಪ್ಯೂಟರ್ ನಾಲೆಡ್ಜ್ನ ಕಂಪ್ಲೀಟಾಗಿ ನಾವು 100 ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿಬಿಡಿ ಸ್ನೇಹಿತರೆ. ದಯವಿಟ್ಟು ಕೊನೆ ತನಕ ಎಲ್ಲರೂ ವೀಡಿಯೋಸ್ ನೋಡಿ. ಸೊ ನಿಮ್ಮ ಎಕ್ಸಾಮ್ಸ್ಗೆ ಎಲ್ಲ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಕಂಪ್ಯೂಟರ್ ನಾಲೆಡ್ಜ್ ಬಂದು ಆಲ್ಮೋಸ್ಟ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.